ನಮಸ್ತೆ ಕರ್ನಾಟಕ, ನಮಸ್ತೆ ಸ್ಪರ್ಧಾ ಮಿತ್ರರೇ. ತಮಗೆಲ್ಲ ಉಜ್ವಲ್ ಅಕಾಡೆಮಿಯ ಉಚಿತ ಆನ್ಲೈನ್ ತರಬೇತಿಗೆ ಸ್ವಾಗತ ಸುಸ್ವಾಗತ. ಸೊ ಆಸ್ ಐ ಹ್ಯಾವ್ ಪ್ರಾಮಿಸ್ಡ್ ಯು, ಆಸ್ ಇಟ್ ಈಸ್ ದ ಥರ್ಡ್ ಡೇ, ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ದ ಸೇಮ್ ಸೀರೀಸ್ ಆಫ್ ದ ವಿಡಿಯೋಸ್ meant for the upcoming Non-Hyderabad Karnataka PDO paper. So in our previous class we spoke much about noun, pronoun and its various types, as it is one of the important topics on which questions will be raised. So ivattin class alli we will also take up another important segment from the English grammar, and definitely there will be one or two questions in your upcoming PDO paper. So yake antandre, you see, will so what is the evidence? How confident, you may have a question in your mind that how confidently I am saying all this. Yake antandre, if you analyze the recently held VA village accountant paper and your PDO paper, you will come to know how important this topic is. Right, straight away let us go to this. ಓಕೆ, ಸೊ ಎಕ್ಸಾಮ್ ಪ್ರೆಷರಲ್ಲಿ ಇದ್ದೀರಾ. ಎಕ್ಸಾಮ್ಗೆ ಕೆಲವೇ ದಿನಗಳು ಇರೋದ್ರಿಂದ ತುಂಬ ಇಂಟೆನ್ಸಿವ್ ಆಗಿ ಓದ್ತಿದ್ದೀರಾ ಇನ್ಫ್ಯಾಕ್ಟ್. ಸೊ ಡೋಂಟ್ ಟೇಕ್ ಮಚ್ ಪ್ರೆಷರ್, ಬಿ ಕೂಲ್ ಆ್ಯಂಡ್ ಕಾಮ್, ಟ್ರೈ ಟು ಬಿ ಆ್ಯಸ್ ಫೋಕಸ್ ಆ್ಯಸ್ ಯು ಕ್ಯಾನ್ ಇನ್ ಯುವರ್ ಸ್ಟಡೀಸ್, ನಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ದಟ್. ಸೊ ಹ್ಯಾವ್ ಲಾಟ್ಸ್ ಆಫ್ ಪೇಷನ್ಸ್, ಪ್ರಾಕ್ಟೀಸ್ ಮಚ್ ಮೆನಿ ಮೋರ್ ಮಾಕ್ ಟೆಸ್ಟ್ಗಳನ್ನ ತುಂಬ ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ಟ್ರೈ ಟು ಫೈಂಡ್ ಔಟ್ ವಾಟ್ ಆರ್ ದ ಏರಿಯಾಸ್ ವಿಚ್ ಆರ್ ಲ್ಯಾಕಿಂಗ್ ಇನ್, which you people are lacking in fact, then try to improve upon them. Okay, so hard work, consistency and conceptual clarity are the things which fetch for you success. This is what I would like to tell you. Okay, let us try to look at the questions. ಇವತ್ತು questions ಗಳನ್ನ ನೋಡೋಣ. ಸೊ ಈ ಕ್ವೆಶನ್ಸು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಗಳಲ್ಲಿ ಬಂದಿರುವಂಥದ್ದು, ಆ್ಯಂಡ್ ಯು ಸಿ ವಾಟ್ ಎವರ್ ಐ ಆಮ್ ಟೀಚಿಂಗ್ ಫ್ರಮ್ ದ ಪರ್ಸ್ಪೆಕ್ಟಿವ್ where I have analyzed both SSC as well as recent trend of the KE exam. ಈ KE exam ಮತ್ತು SSC ಟ್ರೆಂಡ್ನ ಅಂದರೆ SSC ಟ್ರೆಂಡಲ್ಲೇ ಇವತ್ತು KE ಬೋರ್ಡ್ ಏನು ಮಾಡ್ತಿದೆ, ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಿರುವಂಥದ್ದು ಯಾವುದೇ ಟಾಪಿಕ್ ಆಗಿರಲಿ. ಸೊ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ನಿಮಗೆ ಪ್ಯಾರಲಲ್ಲಿ ಎಕ್ಸಾಂಪಲ್ ಕೊಡಲಿಕ್ಕೆ ಐ ಹ್ಯಾವ್ ಟೇಕನ್ ಅಪ್ ಸರ್ಟೆನ್ ಕ್ವಶನ್ಸ್ ಫ್ರಮ್ ಈವನ್ SSC ಬೋರ್ಡು. ಓಕೆ, ನೋಡೋಣ ಇವತ್ತಿನ ಕ್ವಶನ್ಸು. ಇಲ್ಲಿ ನೋಡಿ, ಮೊನ್ನೆ ನಡೆದಂತಹ ವಿ ಎ ಕ್ವಶನ್ಸ್, ವಿ ಎ ಎಕ್ಸಾಮ್ನ ಕ್ವಶನ್ ಇದು. ಹಾಂ, ರೈಟ್. ಸೊ ಮೊನ್ನೆ ನಡೆದಂತಹ ವಿ ಎ ಎಕ್ಸಾಮ್ನ ಕ್ವಶನ್ನು ವಿಲೇಜ್ ಅಕೌಂಟೆಂಟಲ್ಲಿ ಏನು ಕೇಳಿದಾನೆ ನೋಡಿ, ಐಡೆಂಟಿಫೈ ದ ಅಪ್ರಾಪ್ರಿಯೇಟ್ ಫ್ರೇಸಲ್ ವರ್ಬ್. ಓಕೆ, ಯು ಸಿ, ಯು ಮೈಟ್ ನಾಟ್ ಹ್ಯಾವ್ ಹರ್ಡ್ ಅಬೌಟ್ ಇಟ್ ಇನ್ಫ್ಯಾಕ್ಟ್. ಸೊ ಯಾರಿಗೆ ತುಂಬ ಅಲರ್ಜಿಕ್ ಆಗಿದೆ ಇಂಗ್ಲೀಷು, ಅವರಿಗೆ ಬಹುಶಃ ಇಂಥ ಟಾಪಿಕ್ಸ್ಗಳು ದೇ ಆರ್ ವೆರಿ ವೆರಿ ನ್ಯೂ. ಬಟ್ ಆದರೂ ನೀವು ಇದು ಅನಿವಾರ್ಯ, ನೀವು ಕಲೀಲೇಬೇಕು. ಯಾಕಂದರೆ ದೇರ್ ಈಸ್ ವೆರಿ ಹೈ ಲೆವೆಲ್ ಆಫ್ ಕಾಂಪಿಟೇಷನ್ ವಿಚ್ ಈಸ್ ದೇರ್ ಇನ್ ದಿ ಫೀಲ್ಡ್. ಸೊ ಯು ಹ್ಯಾವ್ ಟು ಅಚೀವ್ ಕಮಾಂಡ್ ಓವರ್ ಆಸ್ ವೆಲ್ ಆಸ್ ಯು ಹ್ಯಾವ್ ಟು ಗೆಟ್ ಆ್ಯನ್ ಎಡ್ಜ್ ಓವರ್ ಅದರ್ಸ್ ಟು. ಏನು ಕೇಳಿದ ನಾನು, ಫ್ರೇಸಲ್ ವರ್ಬ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಇನ್ ದ ಗಿವನ್ ಸೆಂಟೆನ್ಸ್. ಗಿವನ್ ಸೆಂಟೆನ್ಸಲ್ಲಿ ಫ್ರೇಸಲ್ ವರ್ಬ್ ಯಾವುದು ಅನ್ನೋದು ಹುಡುಕಬೇಕು. ಅದು ರೈಟ್ ಫ್ರೇಸಲ್ ವರ್ಬ್ ಆಗಿರಬೇಕು, ಮತ್ತು ಈ ಒಂದು ಕ್ವಶನ್ಗೆ ಅದು ಸರಿ ಆನ್ಸರ್ ಆಗಿರಬೇಕು. ವಿಲ್ ಕಮ್ ಟು ದಟ್ ಕ್ವಶನ್ ಲೇಟರ್ ವಿತ್ ಅನ್ ಆನ್ಸರ್. ಡೆಫಿನೆಟ್ಲಿ ಆಫ್ಟರ್ ಲಿಸ್ನಿಂಗ್ ದಿಸ್ ಕ್ಲಾಸ್ ಯು ಕುಡ್ ಬಿ ಏಬಲ್ ಟು ಸೇ ದ ಆನ್ಸರ್. ಓಕೆ, ಸೊ ಫ್ರೇಸಲ್ ವರ್ಬ್ ಮೇಲೆ ಕೇಳಿದ್ದಾನೆ, ಒಂದು ಕ್ವಶನ್ ಕೇಳಿದ್ದಾನೆ ವಿ ಎದಲ್ಲಿ, ಇಷ್ಟೆಲ್ಲ ವರ್ಡ್ಸ್ಗಳನ್ನ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಇಟ್ ವಾಸ್ ವಾರ್ಮ್. ಸೊ ಅದೇ ಸೇಮ್ ಎಕ್ಸಾಮ್, ವಿ ಎ ಎಕ್ಸಾಮಲ್ಲೇ ಇದು ಕ್ವಶನ್ಸ್ ಕೇಳಿದ್ದ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳಿದ್ದಾನೆ. ಸೊ ಏನು ಕೇಳಿದ್ದಾನೆ, ಇಟ್ ವಾಸ್ ವಾರ್ಮ್ ಸೊ ಐ ಡ್ಯಾಶ್ ಮೈ ಜಾಕೆಟ್. ಸೊ ನೀವೆಲ್ಲ ಕ್ವಶನ್ಸ್ಗಳನ್ನ ಓದಿ, ಕ್ವಶನ್ ಪೇಪರ್ನ ಓದಿರಾ, ಕ್ವಶನ್ನು ಅಟೆಂಡ್ ಮಾಡಿದ್ರಾ. ಟುಕ್ ಆಫ್ ಆ್ಯಂಡ್ ಟುಕ್ ಅವೇ. ಓಕೆ, ನೋಡೋಣ ಏನಿವು ಆನ್ಸರ್ಸ್ಗಳನ್ನೋದು. ನೆಕ್ಸ್ಟ್, ಇದನ್ನ ಯಾಕೆ ಹಿಂಗೆ ಕೇಳಿದಾನೆ ಇವನು ಇದವನು ಅಂತಂದರೆ, ಯು ಸಿ ದಟ್ ದ ಕ್ವಶನ್ಸ್ ವಿಚ್ ವರ್ ಆಸ್ಕ್ಡ್ ಆನ್ ದ ಸೇಮ್ ಟಾಪಿಕ್ ಇನ್ SSC ಎಕ್ಸಾಮ್ಸ್, ದ ಕಂಪನೀಸ್ ಪ್ರಾಫಿಟ್ಸ್ ವರ್ ಲೋ ಆ್ಯಂಡ್ ದೇ ವರ್ ಫೋರ್ಸ್ ಟು ಡ್ಯಾಶ್ ಸ್ಟಾಫ್. ಓಕೆ, ಸ್ಟಾಫ್ ಅಂದರೆ ಕಂಪನಿಯ ಪ್ರಾಫಿಟ್ ಏನಾಗಿದೆ ಅಂತೆ, ತುಂಬ ಇಳ್ದೋಗಿದೆ, ಕುಗ್ಗೋಗಿದೆ. ಆ್ಯಂಡ್ ದೇವರ್ ಫೋರ್ಸ್ ಟು, ಯಾರು ದೇವರ್ ಫೋರ್ಸ್ಡ್ ಅಂದರೆ ಅಲ್ಲಿರುವಂಥ ಮ್ಯಾನೇಜರ್ಸ್ಗಳು ಮತ್ತು ಕಂಪ್ನಿ ಮ್ಯಾನೇಜಿಂಗ್ ಬೋರ್ಡ್ ಕಂಪ್ನಿ ಮ್ಯಾನೇಜಿಂಗ್ ಬೋರ್ಡಿಗೆ. ಸೊ ಯಾರು, ಸೊ ಬಾಸ್ ಏನು ಹೇಳ್ತಿದ್ದಾನೆ,
ಸೊ ಸ್ಟಾಫ್ಗಳನ್ನ ಏನು ಮಾಡಬೇಕು ಅಂತ ಹೇಳ್ತಿರುವಂಥದ್ದು. ಆಪ್ಷನ್ ಏನಿದೆ, ಲಿಸ್ಪ್ ಆಫ್, ಲೇ ಆಫ್, ಲೇ ಆನ್, ಲೇ ಆನ್. ಆಯ್ತಾ? ಸೊ ದಿಸ್ ವಾಸ್ ಆ್ಯಕ್ಚುಲಿ ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ 2022 CGL ಎಕ್ಸಾಮ್. ನೆಕ್ಸ್ಟ್ ಅದೇ ನೆಕ್ಸ್ಟ್ ಪ್ರೀವಿಯಸ್ ಇಯರ್ 2023 ಅಲ್ಲಿ ಕೇಳಿರುವಂಥ CGL ಎಕ್ಸಾಮ್ ಕ್ವಶನ್ ಇದೇ ಟಾಪಿಕ್ ಮೇಲೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅಗೇನ್ ಯು ಶುಡ್ ಆಲ್ ಪೇ ಅಟೆನ್ಷನ್. ಏನಿಲ್ಲ ಅಂತಂದ್ರು ಇದರಲ್ಲಿ ನಿಮಗೆ ಓಕೆ 2 ಕ್ವಶನ್ಸ್ಗಳು 100% ಯು ಕ್ಯಾನ್ ಫೇಸ್ ಇನ್ ದಿ ಅಪ್ಕಮಿಂಗ್ PDO ಎಕ್ಸಾಮ್. ಸೊ ಮ್ಯಾಕ್ಸಿಮಮ್ 2 ಕೇಳಿಲ್ಲ ಅಂದ್ರೂ 1 ಅಂತೂ ಕೇಳ್ತಾನೆ. ಬಿ ಕೇರ್ಫುಲ್ ಅಬೌಟ್ ಇಟ್. ಓಕೆ, ನೆಕ್ಸ್ಟ್. ಮೋಹನ್ ಡ್ಯಾಶ್ ದ ಚಾರ್ಜ್ ಆಫ್ ಸೆಂಟರ್ ಫಾರ್ ಲೈಫ್ ಸ್ಕಿಲ್ಸ್ ಫ್ರಮ್ ಮುಸ್ತಫಾ. ಮುಸ್ತಫಾ ಅನ್ನೋ ಒಬ್ಬ ವ್ಯಕ್ತಿಯಿಂದ ಮೋಹನ್ ಏನು ಮಾಡಿದ್ದಾನೆ, ಚಾರ್ಜ್ ತಗೊಂಡಿದ್ದಾನೆ. ಯಾವ ಒಂದು ಬೋರ್ಡ್ಗೆ ಅಂತಂದರೆ ಸೆಂಟರ್ ಫಾರ್ ಲೈಫ್ ಸ್ಕಿಲ್ ಅನ್ನೋ ಒಂದು ಕಲಿಸುವಂಥ ಒಂದು ಸಂಸ್ಥೆಯ ಒಂದು ಅಧ್ಯಕ್ಷತೆನ ಯಾರು ತಗೊಂಡಾನೆ ಅಥವಾ ಒಂದು ಚಾರ್ಜ್ ಯಾರು ತಗೊಂಡಾನೆ, ಮೋಹನ್ ತಗೊಂಡಾನಂತೆ. ಅದಕ್ಕೆ ಹೆಂಗೆ ಹೇಳ್ತೀರಾ, ಟುಕ್ ಔಟಾ, ಟುಕ್ ಥ್ರೂನಾ, ಟುಕ್ ಆಫಾ ಅಥವಾ ಟುಕ್ ಓವರಾ? ಸೊ ಇದಿಷ್ಟು ಇದರದ್ದು ಆಪ್ಷನ್ಸ್ಗಳು. ಸೊ ಇದೆಲ್ಲ ನಿಮಗೆ ಇವತ್ತಿನ ಟ್ರೆಂಡ್ಗಳು, ಅಂದರೆ SSC ಲೈನಲ್ಲೇ ಒಂದು ಕೇಳ್ತಿರುವಂಥ ಕ್ವಶನ್ಸ್ಗಳು. ಯು ಶುಡ್ ಬಿ ವೆರಿ ಗುಡ್ ಅಟ್ ಇಟ್. ಸೊ ನೌ ಬಿಫೋರ್ ಆನ್ಸರಿಂಗ್ ಟು ಆಲ್ ದೀಸ್ ಕ್ವಶನ್, ಲೆಟ್ ಅಸ್ ಟ್ರೈ ಟು ಟೇಕ್ ಅ ಲುಕ್ ಅಟ್ ದಿ ಕಾನ್ಸೆಪ್ಟ್, okay, with a little depth. Okay, now let me go to the concept. So first ಈ phrasal verb ಅಂದರೆ ಟಾಪಿಕ್ ಯಾವುದು ಅಂತ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಸೊ ಟಾಪಿಕ್ ಯಾವುದು ಅಂತ ಗೊತ್ತಾಗ್ಬಿಟ್ಟಿದೆ. phrasal verb ಅನ್ನೋದು ಏನು, phrasal verb ಅನ್ನೋದು ಟಾಪಿಕ್. ಆಯ್ತಾ? ಓಕೆ, ಈ phrasal verb ಅನ್ನೋದನ್ನ ನೀವು ಕಲಿಯೋಕ್ಕೂ ಮುಂಚೆ ನೀವು ಇಂಗ್ಲೀಷಲ್ಲಿ ನಿಮಗೆ ವರ್ಬು ಮತ್ತು ಅಡ್ವರ್ಬ್ ಬಗ್ಗೆ ಏನಿರಬೇಕು, ನಾಲೆಡ್ಜ್ ಇರಬೇಕು, ಇನ್ಫಾರ್ಮೇಷನ್ ಇರಬೇಕು. ಆಯಿತಾ? ವರ್ಬು ಮತ್ತು ಅಡ್ವರ್ಬ್ ಮೇಲೆ ನಾಲೆಡ್ಜ್ ಇರಬೇಕು. ಆಯಿತು ಸರ್, ವರ್ಬ್ ಅಂದರೆ ಏನು ನಿಮಗೆಲ್ಲ ಸ್ಕೂಲಲ್ಲೇ ಕಲಿಸ್ಕೊಟ್ಟಿದ್ದಾರೆ. ವರ್ಬ್ ಅಂದರೆ ಏನು, ಅಕಸ್ಮಾತ್ ಸ್ಕೂಲಲ್ಲಿ ಕಲ್ತಿರೋದು ನೆನಪಿಲ್ಲ, ಇಲ್ಲ ಸರ್ ನಾವು ಇದೇ ಕಲ್ತಿಲ್ಲ, ಅದು ಇಟ್ಕೊಂಡು ಇಲ್ಲ ತಲೆಯಲ್ಲಿ ಅಂತಂದರೆ, ನಥಿಂಗ್ ಟು ವರಿ, ನವ್ ಯು ಹ್ಯಾವ್ ಟು ಲರ್ನ್. ಸೊ ವರ್ಬ್ ಈಸ್ ನಥಿಂಗ್ ಬಟ್ ಅ ವರ್ಡ್. ಅದೊಂದು ವರ್ಡು. ಅದೇನು ಮಾಡುತ್ತೆ, ವರ್ಬು ಏನು ಮಾಡುತ್ತೆ, ಆ ವರ್ಡು ಯಾವುದ್ರ ಬಗ್ಗೆ ಕುರಿತು ಮಾತಾಡುತ್ತೆ, ನಮ್ಮ ಆ್ಯಕ್ಷನ್ಸ್ಗಳನ್ನ ನಾವು ಮಾಡುವಂತಹ, ನಾವು ಒಂದು ವಸ್ತು ಆಗಲಿ, ಒಬ್ಬ ವ್ಯಕ್ತಿ ಆಗಲಿ, ಅಥವಾ ಒಂದು ಜೀವಿ ಆಗಲಿ, ಅದು ಏನು ಕೆಲಸ ಮಾಡ್ತಿದೆ ಅಂತ ಹೇಳುವಂತಹ ಪದನೇ ಏನು, ವರ್ಬು. ಸೊ ಈಗ ನಾನೊಬ್ಬ ವ್ಯಕ್ತಿ, ನಾನು ಏನು ಮಾಡ್ತಿದ್ದೀನಿ, ನಾನು ಮಾತಾಡ್ತಿದ್ದೀನಿ, ನಾನು ನಿಮಗೆ ಪಾಠ ಮಾಡ್ತಿದ್ದೀನಿ. ಸೊ ಅಂದರೆ ನಾನು ಒಂದು ಪರ್ಟಿಕ್ಯುಲರ್ ಕೆಲಸನ ಮಾಡ್ತಿದ್ದೀನಿ. ಅ ವರ್ಡ್ ವಿಚ್ ಟಾಕ್ಸ್ ಅಬೌಟ್, ಏನಂತೆ, ವಿಚ್ ಟಾಕ್ಸ್ ಅಬೌಟ್, ಓಕೆ, ಅಬೌಟ್ ದಿ ಫಂಕ್ಷನ್, ದಿ ಕರೆಂಟ್ ಫಂಕ್ಷನ್. ಅಂದರೆ ಅವನೇನು ಆ ಸಿಚುವೇಶನ್, ದ ಕರೆಂಟ್ ಫಂಕ್ಷನ್ ಆರ್ ದ ಫಂಕ್ಷನ್ ಆಫ್ ಅ ಪರ್ಸನ್, ಒಬ್ಬ ವ್ಯಕ್ತಿಯ ಒಂದು ಕೆಲಸ ಆಗಲಿ, ಅಥವಾ ಒಂದು ವಸ್ತುವಿನ ಏನಾಗಲಿ ಕೆಲಸ ಆಗಲಿ. ಸೊ ಅದ್ರ ಬಗ್ಗೆ ಕುರಿತು ಮಾತಾಡುವಂತಹ ಪದನೇ ಏನು, ವರ್ಬು. ಸೊ ನೀವೆಲ್ಲ ನೋಡಿದ್ದೀರಾ ವರ್ಬು. ಸೊ ಮಾತಾಡ್ತಿರೋದು ಸ್ಪೀಕಿಂಗ್, ಲಿಸ್ನಿಂಗ್, ರೈಟಿಂಗ್, ವಾಕಿಂಗ್ ಆ್ಯಂಡ್ ಸೋ ಆನ್. ಸಿನ್ಸ್ ವಿ ವೇಕ್ ಅಪ್, ಓಕೆ, ದ ಮೂಮೆಂಟ್ ವಿ ವೇಕ್ ಅಪ್ ಫ್ರಮ್ ದ ಬೆಡ್, ವಿ ಸ್ಟಾರ್ಟ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್, ತುಂಬ ಕೆಲಸಗಳನ್ನ, ಅಂಟಿಲ್ ವಿ ಗೋ ಟು ದ ಬೆಡ್ ಅಗೇನ್. ಸ್ಲೀಪಿಂಗ್ ಈಸ್ ಆಲ್ಸೋ ವರ್ಬ್, ಅದು ಒಂದು ಕೆಲಸನೇ, ರೈಟ್? ಸೊ ಒಂದು ವರ್ಬ್ ಅಂತಂದರೆ ಯಾವುದೇ ಒಂದು ಕೆಲಸದ ಬಗ್ಗೆ ಮಾತಾಡುವಂಥ ಪದನೇ ವರ್ಬ್ ಇದೆ. ಸೊ ಓಕೆ, ಸೊ ದೇರ್ ಆರ್ ಮೆನಿ ಟೈಮ್ಸ್ ಅಂಡರ್ ವರ್ಬ್, ದಟ್ ಐ ವಿಲ್ ಟೀಚ್ ಯು. ಮತ್ತು ಇಲ್ಲಿ ಅಡ್ವರ್ಬ್ ಇದೆ. ಏನು ಅಡ್ವರ್ಬ್ ಅಂದರೆ ಏನು, ವಾಟ್ ಈಸ್ ಅಡ್ವರ್ಬ್, ಅಂಡರ್ಸ್ಟ್ಯಾಂಡ್ ಇಟ್. ವರ್ಬ್ ಅನ್ನೋದು ನಿಮಗೆ ಗೊತ್ತಾಗಿದೆ. ಆ್ಯಂಡ್ ದಿಸ್ ಇನ್ನೊಂದಿದೆ, ಏನದು, ಅಡ್ವರ್ಬ್. ಏನು ಅಡ್ವರ್ಬ್ ಅಂದರೆ, ದಿಸ್ ಅಡ್ವರ್ಬ್ ಈಸ್ ರಿಲೇಟೆಡ್ ಟು ನಥಿಂಗ್ ಬಟ್ ವರ್ಬ್ ಇಟ್ ಸೆಲ್ಫ್. ಈ ವರ್ಬ್ಗೆ ಸಂಬಂಧಪಟ್ಟಿರುವಂಥ ಮತ್ತೊಂದು ಪದ ಯಾವುದು, ಅಡ್ವರ್ಬ್. ನಾವು ಲೆಟ್ ಅಸ್ ಟ್ರೈ ಟು ಲರ್ನ್ ಅಬೌಟ್ ಇಟ್. ಏನು ಅಡ್ವರ್ಬ್ ಅಂದರೆ ನೋಡಿ, ಅಡ್ವರ್ಬ್ನ ನಾವು ಸ್ಪ್ಲಿಟ್ ಮಾಡ್ಬೋದು. ಅಡ್, ಓಕೆ, ಪ್ಲಸ್ ವರ್ಬ್ ಈಸ್ ಈಕ್ವಲ್ ಟು ಅಡ್ವರ್ಬ್. ಏನು ಅಡ್ವರ್ಬ್ ಅಂದರೆ, ಸೊ ನೀವೇನು ವರ್ಬ್ ಅಂತ ಹೇಳ್ತಿದ್ದೀರಲ್ಲ, ನಾನು ಇವತ್ತು ಪಾಠ ಮಾಡ್ತಿದ್ದೀನಿ, ಅಥವಾ ಅದು ನಾನು ಜಸ್ಟ್ ಇಮ್ಯಾಜಿನ್ ನಾನು ಮಾತಾಡ್ತಿದ್ದೀನಿ, ನಾನು ಒಂದು ಸ್ಪೀಕ್ ಅನ್ನೋದು ವರ್ಬು,
ನಾನು ಇವಾಗ ಕಂಟಿನ್ಯೂಸ್ ಅಲ್ಲಿದೆ, ING ಸೇರಿಸಿದ್ರೆ ಕಂಟಿನ್ಯೂಸ್ ಅದು. ಅಂದರೆ ಒಂದು ಆ್ಯಕ್ಷನ್ ಕಂಟಿನ್ಯೂಸ್ ಆಗ್ತಿದ್ರೆ ಸೊ ಒಂದು ಆ್ಯಕ್ಷನ್ ಕಂಟಿನ್ಯೂಸ್ ಆಗ್ತಿದ್ರೆ ಅದನ್ನ ಏನು ಮಾಡ್ತೀವಿ ನಾವು ING ಸೇರಿಸ್ತೀವಿ. ಅಂದರೆ ಮೇನ್ ವರ್ಬು ಸ್ಪೀಕಿಗೆ ING ಸೇರಿಸಿದ್ರೆ ಏನಾಗುತ್ತೆ, ಸ್ಪೀಕಿಂಗ್ ಆಗುತ್ತೆ. ಅಂದರೆ ಒಂದು ಕೆಲಸ ಕಾರ್ಯದಲ್ಲಿದೆ. ಆಯಿತಾ? ಸೊ ಓಕೆ, ಸ್ಪೀಕಿಂಗ್. ಸೊ ಈ ಸ್ಪೀಕಿಂಗ್ ಅನ್ನೋದು ಏನದು ವರ್ಬ್. ಅದು ನಾನು ಏನು ಮಾಡ್ತಿದ್ದೀನಿ, ನಾನು ಮಾತಾಡ್ತಿದ್ದೀನಿ ಅಂತ ಹೇಳುವಂಥ ಪದ ಯಾವುದು, ಸ್ಪೀಕಿಂಗ್, ಅದು ವರ್ಬು. ಆದರೆ ಅಡ್ವರ್ಬ್ ಅಂದರೆ ಏನು, ನೀವು ಅಡ್ ಅಂದರೆ ಒಂದು ಆ್ಯಡ್ ಅನ್ನೋದು ಅನ್ಕೊಳ್ಳಿ. ಯಾವುದ್ರದ್ದು ಕುರಿತು ಆ್ಯಡು, ಯಾವುದಕ್ಕೆ ಆ್ಯಡ್ ಮಾಡೋದು, ವರ್ಬಿಗೆ ಆ್ಯಡ್ ಮಾಡೋದು. ಏನು ಆ್ಯಡ್ ಮಾಡುವಂಥದ್ದು, ನಾನು ಮಾತನಾಡ್ತಿರೋದು, ಸ್ಪೀಕಿಂಗ್ ಮಾಡ್ತಿರೋದು ಸ್ಲೋ ಆಗಿ ಸ್ಪೀಕ್ ಮಾಡ್ತಿದ್ದೀನಾ ಅಥವಾ ಸ್ಲೋವಾಗಿ ಮಾತಾಡ್ತಿದ್ದೀನಾ, ಫಾಸ್ಟಾಗಿ ನಾನು ಮಾತಾಡ್ತಿದ್ದೀನಾ ಅಂತ ಹೇಳುವಂತಹ ಪದ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ, ಅಡ್ವರ್ಬ್. ಸೊ ಈ ಅಡ್ವರ್ಬ್ ನಾನು ಇಲ್ಲಿ ಏನು ಮಾಡ್ತೀನಿ, ಸ್ಲೋಲಿ ಅಂತ ಹಾಕ್ತೀನಿ. ಓಕೆ, ನೆನ್ಪಿಟ್ಕೊಳ್ಳಿ, ಸ್ಲೋಲಿ ಅಂತ ನಾನು ಹಾಕ್ತೀನಿ. ಏನು ಮಾಡಿದೆ ಈಗ, ಐ ಆಮ್ ಸ್ಪೀಕಿಂಗ್ ಸ್ಲೋಲಿ. ಐ ಅಂದರೆ ಪ್ರನೌನ್, ನಾನು, ಸ್ಪೀಕಿಂಗ್ ಸ್ಲೋಲಿ ಅಂದರೆ ಈ ಸ್ಪೀಕಿಂಗ್ ಇದೆಯಲ್ಲ, ಇದು ವರ್ಬು. ಈ ವರ್ಬ್ನ ಕುರಿತು ಮಾತನಾಡುವಂತಹ ಪದ, ವರ್ಬ್ನ ಕುರಿತು ವಿಶ್ಲೇಷಣೆ ಮಾಡುವಂಥ ಪದನ ನಾವೇನಂತ ಕರಿತೀವಿ, ಅಡ್ವರ್ಬ್. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ವರ್ಬು, ಅಡ್ವರ್ಬ್. ಸೊ ಐ ಆಮ್ ರೈಟಿಂಗ್. ಓಕೆ, ಸೊ ಯು ಶುಡ್ ನೋ ವೆದರ್ ಐ ಆಮ್ ರೈಟಿಂಗ್ ಓಕೆ ಕ್ಲಿಯರ್ಲಿ ಆರ್ ನಾಟ್. ಅಂದರೆ ನೀವು ನೆನ್ಪಿಟ್ಕೊಳ್ಳಿ, ಯಾವಾಗೆಲ್ಲ ಒಂದು ಪದ ವರ್ಬ್ನ ಕುರಿತು, ವರ್ಬ್ ಮಾಡುವಂಥ ಕೆಲಸನ ಕುರಿತು ಮಾತಾಡೋದು ಅಂತ ಪದನ ನಾವೇನಂತ ಕರಿತೀವಿ, ಅಡ್ವರ್ಬ್ ಅಂತ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡಿ ಅಂತ ನೀವು ಕೇಳಿದ್ರೆ ಐ ವಿಲ್ ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ನಾನು ಅಥವಾ ಒಬ್ಬ ಹುಡುಗ, ಹೀ ಈಸ್ ವಾಕಿಂಗ್. ಆಯ್ತಾ? ಒಬ್ಬ ಹುಡುಗ ಏನು ಮಾಡ್ತಿದ್ದಾನಂತೆ, ನಡ್ಕೊಂಡು ಹೋಗ್ತಿದ್ದಾನೆ. ಓಕೆ, ನಡ್ಕೊಂಡು ಹೋಗ್ತಿದ್ದಾನೆ. ಸೊ ಅವ್ನು ನಡ್ಕೊಂಡು ಹೋಗ್ತಿದ್ದಾನೆ, ಅವನು ತುಂಬ ಜೋರಾಗಿ ನಡ್ಕೊಂಡು ಹೋಗ್ತಿದ್ದಾನೆ, ಸ್ಲೋ ಆಗಿ ನಡ್ಕೊಂಡು ಹೋಗ್ತಿದ್ದಾನೆ, ಲೆಟ್ ಅಸ್ ಸೇ ಫಾಸ್ಟ್. ಓಕೆ, ಹಿ ಈಸ್ ವಾಕಿಂಗ್ ಫಾಸ್ಟ್. ಓಕೆ, ಫಾಸ್ಟ್ ಅಂತ ಇದೆ. ಆಯ್ತಾ? ಸೊ ಹಿ ಈಸ್ ವಾಕಿಂಗ್ ಫಾಸ್ಟ್. ನೋಡಿ, ಫಾಸ್ಟಿಗೆ ಫಾಸ್ಟ್ಲಿ ಅಂತ ಸೇರ್ಸಕ್ಕೆ ಬರಲ್ಲ. ಆಯ್ತಾ? ಸೊ ಈ ಪದ ರಾಂಗ್, ಫಾಸ್ಟ್ಲಿ ಅನ್ನೋದು ಸೇರ್ಸಕ್ಕೆ ಬರಲ್ಲ, ಫಾಸ್ಟ್. ಹಿ ಈಸ್ ವಾಕಿಂಗ್ ಫಾಸ್ಟ್. ಈ ಫಾಸ್ಟ್ ಅನ್ನೋದು ಯಾವುದ್ರ ಬಗ್ಗೆ ಮಾತಾಡ್ತಿದೆ, ಈ ವ್ಯಕ್ತಿ ಬಗ್ಗೆ ಮಾತಾಡ್ತಿದೆಯೋ ಅಥವಾ ಆ ವ್ಯಕ್ತಿ ಮಾಡ್ತಿರುವಂಥ ಕೆಲಸದ ಬಗ್ಗೆ ಮಾತಾಡ್ತಿದೆಯೋ? ಆ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ, ಆ ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಅದು ಅಬ್ಜೆಕ್ಟಿವ್ ಆಗುತ್ತೆ. ಓಕೆ, ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ, ಅಬ್ಜೆಕ್ಟಿವ್ ಆಗುತ್ತೆ. ಆದರೆ ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ ಅವನು, ಫಾಸ್ಟ್. ಓಕೆ, ಕೆಲಸದ ಬಗ್ಗೆ ಮಾತಾಡ್ತಿದ್ದಾನೆ, ಆ ಕಾರಣಕ್ಕೆ ಫಾಸ್ಟ್ ಅನ್ನೋದು ಏನಾಗುತ್ತೆ, ಅಡ್ವರ್ಬ್ ಆಗುತ್ತೆ. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಐ ಆಮ್ ಟೀಚಿಂಗ್ ಆಸ್ ಇಫ್ ಐ ಆಮ್ ಟೀಚಿಂಗ್ ಟು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಓಕೆ, ಸೊ ಬಟ್ ನಥಿಂಗ್ ಟು ವರಿ, ಯು ಹ್ಯಾವ್ ಟು ಲರ್ನ್. ಸೊ ಕಲೀಲಿಕ್ಕೆ ಯಾವ ಏಜ್ ಆದರೆ ಏನು, ಬಟ್ ವಿ ಶುಡ್ ಹ್ಯಾವ್ ಟು ಹ್ಯಾವ್ ಝೀಲ್. ಆ ಝೀಲ್ ಇದ್ರೆ ಮಾತ್ರ ನಮ್ಮನ್ನು ಏನು ಮಾಡ್ತದೆ, ಬೇಸಿಕ್ ಮೇಲ್ ತಗೊಂಡು ಹೋಗುತ್ತೆ. ಓಕೆ, ಸೊ ವರ್ಬ್ ಆಯಿತು, ಅಡ್ವರ್ಬ್ ಆಯಿತು. ಮತ್ತು ಯು ಶುಡ್ ಆಲ್ಸೋ ನೋ ದ ಡಿವಿಷನ್ಸ್ ಆಫ್ ವರ್ಬ್. ಸೊ ವರ್ಬ್ನ ಏನು ಮಾಡಿದ್ದಾರೆ, ವರ್ಬ್ನ ತುಂಬ ವೇಯಲ್ಲಿ, ಒಂದು 4 ಡಿಫ್ರೆಂಟ್ ವೇಯಲ್ಲಿ ಏನು ಮಾಡಿದ್ದಾರೆ, ಸೊ ಕ್ಲಾಸಿಫಿಕೇಶನ್ ಮಾಡಿದ್ದಾನೆ, ಕ್ಯಾಟಗರೈಸ್ ಮಾಡಿದ್ದಾನೆ, ಡಿವೈಡ್ ಮಾಡಿದ್ದಾನೆ. ಯಾವ್ದ್ಯಾವುದು, 1, 2, 3, 4. ಓಕೆ, ಫಸ್ಟ್ ಒನ್ ಯಾವುದು, ವರ್ಬ್ಗೆ ಮೇನ್ ವರ್ಬ್ ಅಂತ ನಾವು ಕರಿತೀವಿ. ವರ್ಬ್ಗೆ ಏನಂತ ಕರಿತೀವಿ, ಒಂದು ಮೇನ್ ವರ್ಬ್ ಇದೆ. ಆಯ್ತಾ? ಇನ್ನೊಂದೇನಿದೆ, ಹೆಲ್ಪಿಂಗ್ ವರ್ಬ್ ಅನ್ನೋದಿದೆ. ಮೇನ್ ವರ್ಬ್, ಹೆಲ್ಪಿಂಗ್ ವರ್ಬ್, ಆ್ಯಂಡ್ ಥರ್ಡ್ ಒನ್ ಏನು, ಓಕೆ, ಟ್ರಾನ್ಸಿಯೆಂಟ್ ವರ್ಬ್, ಟ್ರಾನ್ಸಿಟಿವ್ ವರ್ಬ್, ಆ್ಯಂಡ್ ಲಾಸ್ಟ್ ಒನ್ ಅದು ಇಂಟ್ರಾನ್ಸಿಟಿವ್ ವರ್ಬ್. ಆಯಿತು. ಸೊ ದೀಸ್ ಆರ್ ದಿ 4 ಡಿಫ್ರೆಂಟ್ ಡಿವಿಷನ್ಸ್ ಆಫ್ ವರ್ಬ್. ಈಗೆಲ್ಲ ನಿಮ್ಗೆ ಗೊತ್ತಾಗಿದೆ, ವರ್ಬ್ ಅಂದರೆ ಅ ವರ್ಡ್. ಸೊ ಅದು ನಮ್ಮ ಕೆಲಸ, ನಾವು ಮಾಡುವಂಥ ಕೆಲಸ, ಫಂಕ್ಷನ್ನ ಮೇಲೆ ಕುರಿತು ಹೇಳುವಂತಹ ಒಂದು ಪದ. ಓಕೆ, ಮೇನ್ ವರ್ಬ್ ಯಾವ್ದಾದ್ರು ಸರ್, ಮೇನ್ ವರ್ಬ್ ಏನಾದರೂ ಆಗಿರಲಿ, ಯಾವ್ದು ನಾವೇನು ಕೆಲಸ ಮಾಡ್ತೀವಿ ಅದನ್ನು ಹೇಳ್ತಿರೋವಂಥದ್ದು. ನಾನೀಗ ಬರೀತಿದ್ದೀನಿ, ಅದನ್ನು ರೈಟ್. ಆಯಿತಾ? ರೈಟ್.
ನಾನೀಗ ಮಾತಾಡ್ತಿದ್ದೀನಿ, ಸ್ಪೀಕ್. ನಾನೀಗ ಕೇಳಿಸ್ಕೊಂತಿದ್ದೀನಿ. ಓಕೆ, ಫಸ್ಟ್ ಒಂದೊಂದೇ ತಗೊಳ್ಳೋಣ. ಸೊ ನಾನೀಗ ಕೇಳಿಸ್ಕೊಂತಿದ್ದೀನಿ. ಓಕೆ, ನಾನೀಗ ಕೇಳಿಸ್ಕೊಂತಿದ್ದೀನಿ, ಲಿಸನ್. ಓಕೆ, ನಾನು ಕೇಳಿಸ್ಕೊಂತಿದ್ದೀನಿ ಏನಂತೆ, ಲಿಸನ್. ಆಯಿತು. ನಾನು ನೋಡ್ತಿದ್ದೀನಿ, ಐ ಆಮ್ ಓಕೆ ಲುಕ್. ಓಕೆ, ಆರ್ ವಾಚ್. ಓಕೆ, ಲುಕ್ ಆರ್ ವಾಚ್ ಆರ್ ಸಿ, ಏನಾದರೂ ಹೇಳಿ, ನಾನು ನೋಡ್ತಿದ್ದೀನಿ. ಆಯ್ತಾ? ಸೊ ಇವೆಲ್ಲ ಮೇನ್ ವರ್ಬು. ಇದನ್ನು ಯಾಕೆ ಮೇನ್ ವರ್ಬ್ ಅಂತ ಕರಿತೀವಿ? ಇದು ಒಂಥರ ಫೌಂಡೇಶನ್, ಮೇನ್ ವರ್ಬ್. ಆಯ್ತಾ? ಅಗೇನ್ ಈ ಮೇನ್ ವರ್ಬ್ನ ಯಾವ ಥರ ಅರ್ಥ ಮಾಡ್ಕೋಬಹುದು? ಈ ಮೇನ್ ವರ್ಬ್ನ ಮತ್ತೆ ಏನು ಮಾಡಿದ್ದಾರೆ, ಬೇಸ್ಡ್ ಆನ್ ಟೈಮ್ ಲೈನ್, ಅಂದರೆ ಕಾಲಕ್ಕನುಗುಣವಾಗಿ ಮೇನ್ ವರ್ಬ್ನ ಏನು ಮಾಡ್ತಿದ್ದಾರೆ, ಸೊ 3 ವೇಯಲ್ಲಿ ಮತ್ತೆ ಡಿವೈಡ್ ಮಾಡಿದ್ದಾರೆ. ಯಾವುದು? ಓಕೆ, ಪ್ರೆಸೆಂಟ್. ಓಕೆ, ಪ್ರೆಸೆಂಟ್ ಮೇನ್ ವರ್ಬ್. ಆಯ್ತಾ? ಪಾಸ್ಟ್ ಮೇನ್ ವರ್ಬ್. ಆಮೇಲೆ ನೆಕ್ಸ್ಟು ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಪಾಸ್ಟ್ ಪಾರ್ಟಿಸಿಪಲ್ ಮೇನ್ ವರ್ಬ್, ಪ್ರೆಸೆಂಟ್ ಮೇನ್ ವರ್ಬ್, ಪಾಸ್ಟ್ ಮೇನ್ ವರ್ಬ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಮೇನ್ ವರ್ಬ್. ಐ ಥಿಂಕ್ ಇಟ್ ಈಸ್ ವೆರಿ ಕ್ಲಿಯರ್. ಏನಿದು ಪ್ರೆಸೆಂಟ್ ಮೇನ್ ವರ್ಬ್ ಅಂದರೆ, ನಾನು ಒಂದು ತಗೊಂತೀನಿ, ನಾನು ಬರೀತಿದ್ದೀನಿ, ರೈಟ್. ಸೊ ನಿಮಗೆಲ್ಲ ಗೊತ್ತಿದೆ, ಇನ್ನು ತುಂಬ ಈಸಿಯಲ್ಲಿ ನೀವು ನೋಡಿರುವಂಥದ್ದು. ಇದನ್ನ ವರ್ಬ್ 1 ಅಂತ ಕರೀತಾರೆ, ಇದನ್ನ ವರ್ಬ್ 2 ಅಂತ ಕರೀತಾರೆ, ಇದನ್ನ ವರ್ಬ್ 3 ಅಂತ ಕರೀತಾರೆ. ಓಕೆನಾ? ರೈಟ್ ಅನ್ನೋ ಪದ, ಸೊ ಅದ್ರದ್ದು V2 ಫಾರ್ಮ್ ಏನಾಗುತ್ತೆ, ರೋಟ್. ಓಕೆ, ಸೊ ಅದ್ರದ್ದು V3 ಫಾರ್ಮ್ ಏನಾಗುತ್ತೆ, ರಿಟರ್ನ್. ಓಕೆ, ರೈಟ್, ರೋಟ್, ರಿಟರ್ನ್. ಆಯ್ತು. ಮತ್ತೆ ಸ್ಪೀಕ್, ಸ್ಪೋಕ್, ಸ್ಪೋಕನ್. ಆಯ್ತಾ? ನೋಡಿ, ಅಂದ್ರೆ ಇದರ ಅರ್ಥ, ಇದೇನು ಮೇನ್ ವರ್ಬ್ ಇದೆಯಲ್ಲ, ಆ ಮೇನ್ ವರ್ಬೇ 3 ಡಿಫ್ರೆಂಟ್ ವೇಸ್ ಇದೆ, ಮೀನ್ಸ್ ಡಿವಿಷನ್ಸ್ ಇದೆ. ಪ್ರತಿ ಡಿವಿಷನ್ ಅಲ್ಲಿ ಇರುವಂತಹ ಪದ ಮತ್ತೊಂದು ಡಿವಿಷನ್ ಏನಾಗ್ತದೆ, ಚೇಂಜ್ ಆಗುತ್ತೆ, ಅರ್ಥನೂ ಚೇಂಜ್ ಆಗುತ್ತೆ, ಕಾಲಘಟ್ಟನೂ ಚೇಂಜ್ ಆಗುತ್ತೆ. ಮತ್ತೊಂದು V3ಗೆ ಹೋದ್ರೆ ಮತ್ತೆ ಅದ್ರದ್ದು ಮೀನಿಂಗ್ ಚೇಂಜ್ ಆಗುತ್ತೆ, ಮತ್ತೆ ಕಾಲಘಟ್ಟ ಚೇಂಜ್ ಆಗುತ್ತೆ. ಆಯ್ತು. ಸೊ ಇನ್ನೊಂದಷ್ಟು ವರ್ಬ್ಸ್ಗಳಿದಾವೆ, ಅಲ್ಲೇನಾಗುತ್ತೆ ಅಂತಂದ್ರೆ ಅವು ಸೇಮ್, ಅವು ಕೂಡ ಮೇನ್ ವರ್ಬೆ, ಅವು ಕೂಡ 3 ಕ್ಯಾಟಗರೀಸ್, V1, V2, V3 ಅನ್ನೋದು ಇರುತ್ತೆ. ಅವಕ್ಕೂ 3 ರೂಪಗಳಿರ್ತವೆ. ಆದರೆ ಅವು ಯಾವುದೇ ನೀವು ಕಾಲಘಟ್ಟದಲ್ಲಿ ಹಾಕಿ V1 ಅಲ್ಲಿ ಬರೀರಿ, ಅದು ಆ ಥರನೇ ಇರುತ್ತೆ, ಸೇಮ್ ಮೀನಿಂಗ್ ಇರುತ್ತೆ. V2 ಅಲ್ಲಿ ಹಾಕಿ ಆ ಥರನೇ ರೂಪ ಇರುತ್ತೆ, ಬಟ್ ಮೀನಿಂಗ್ ಚೇಂಜ್ ಆಗುತ್ತೆ. V3 ಅಲ್ಲಿ ಹಾಕಿ ಮೀನಿಂಗ್ ಚೇಂಜ್ ಆಗುತ್ತೆ. ಏನದು? ಫಾರ್ ಎಕ್ಸಾಂಪಲ್ ಅಂದರೆ ನೋಡಿ, ಓಕೆ, ಕಟ್, ಇವೇನು ಚೇಂಜ್ ಆಗ್ತಿಲ್ಲ, V1, V2 ಆ್ಯಂಡ್ V3. ನೆಕ್ಸ್ಟ್ ಪುಟ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಕಟ್, ಪುಟ್. ಸೊ ಇಂತಹ ವರ್ಬ್ಗಳನ್ನ ನಾವು ಮತ್ತೆ ಏನು ಮಾಡಿದ್ದೀವಿ, ಇವುಗಳನ್ನ ಏನು ಮಾಡಿದ್ದೀವಿ ಅಂದರೆ ರೆಗ್ಯುಲರ್ ವರ್ಬ್ ಅಂತ ಡಿವೈಡ್ ಮಾಡಿದ್ದೀವಿ. ರೆಗ್ಯುಲರ್ ವರ್ಬ್. ನಿಮ್ಗೆ ನಾಳೆ ಎಕ್ಸಾಮಲ್ಲಿ ಏನು ಕೇಳ್ತಾನೆ, ಒಂದಷ್ಟು ವರ್ಬ್ಸ್ಗಳನ್ನ ಕೊಟ್ಬಿಟ್ಟು ಒಂದು 4 ABCD ವೇಲಿ ಕೊಟ್ಟು, ಸೊ ಐಡೆಂಟಿಫೈ ದ ರಿಯಲ್ ರೆಗ್ಯುಲರ್ ವರ್ಬ್ಸ್ ಅಂತ ಕೇಳ್ತಾನೆ. ಸೊ ರೆಗ್ಯುಲರ್ ವರ್ಬ್ಸ್ ಅಂದರೆ ಏನಂತ ಗೊತ್ತಿರಬೇಕು, ಇರ್ರೆಗ್ಯುಲರ್ಸ್ ವರ್ಬ್ ಅಂದರೆ ಏನಂತ ಗೊತ್ತಿರಬೇಕು. ಸೊ ಇಲ್ಲಿ ನೋಡಿ, ಈ ರೈಟು, ರೋಟ್, ರಿಟರ್ನ್ ಇದೆಯಲ್ಲ, ಸ್ಪೀಕು, ಸ್ಪೋಕು, ಸ್ಪೋಕನ್ ಇದೆಯಲ್ಲ, ಇದನ್ನ ಏನಂತ ಕರೀತಾರೆ, ಇದನ್ನ ಇರ್ರೆಗ್ಯುಲರ್ ವರ್ಬ್ ಅಂತ ಕರೀತಾರೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಒಂದು ಮೇನ್ ವರ್ಬ್ ಇದೆ, ಮೇನ್ ವರ್ಬ್ನ ಸೊ 3 ಡಿಫ್ರೆಂಟ್ ವೇಯಲ್ಲಿ ಮತ್ತೆ ಡಿವಿಷನ್ ಮಾಡ್ತಾರೆ. ಅದಾದಮೇಲೆ ಇನ್ನೂ 2 ಕ್ಯಾಟಗರೀಸ್ ಇರ್ತವೆ,
ರೆಗ್ಯುಲರ್ ವರ್ಬ್, ಇರ್ರೆಗ್ಯುಲರ್ ವರ್ಬ್. ರೆಗ್ಯುಲರ್ ವರ್ಬ್ ಅಂದರೆ ಏನು, ಮೇನ್ ವರ್ಬಲ್ಲಿ ಯಾವ ಪದ ಬರುತ್ತೋ ಅದು V2 ಅಲ್ಲೂ ಅದೇ ಸೇಮ್ ಇರುತ್ತೆ, ಬಟ್ ಮೀನಿಂಗ್ ಚೇಂಜ್ ಆಗುತ್ತೆ. ಸೇಮ್ ಸ್ಪೆಲ್ಲಿಂಗ್, ಸೇಮ್ ವರ್ಡ್ ಇರುತ್ತೆ, ಮೀನಿಂಗ್ ಚೇಂಜ್ ಆಗುತ್ತೆ. ಬಟ್ ಇರ್ರೆಗ್ಯುಲರ್ ವರ್ಬ್ ಅಂದರೆ ಏನು, ಮೇನ್ ವರ್ಬಲ್ಲಿ ಏನು ಪದ ಇರುತ್ತೆ ಅದು V2 ಅಲ್ಲಿ ಅದರದ್ದು ಸ್ಪೆಲ್ಲಿಂಗ್ಸ್ ಚೇಂಜ್ ಆಗುತ್ತೆ, ಮೀನಿಂಗ್ ಚೇಂಜ್ ಆಗುತ್ತೆ. ಮತ್ತು V3 ಅಲ್ಲೂ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ ಮತ್ತು ಮೀನಿಂಗ್ ಕೂಡ ಚೇಂಜ್ ಆಗುತ್ತೆ. ಐ ಹೋಪ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಈಸ್ ವೆರಿ ಕ್ಲಿಯರ್ ಟು ಆಲ್ ಆಫ್ ಯು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ವಿಲ್ ಕಂಟಿನ್ಯೂ, ವಿಲ್ ಗೋ ಟು ದ ಮೇನ್ ಟಾಪಿಕ್. ಸೊ ದಿಸ್ ಈಸ್ ದ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ದಟ್ ಯು ಮಸ್ಟ್ ಹ್ಯಾವ್ ಟು ಹ್ಯಾವ್ in order to understand phrasal verb. Okay, we'll go to that. ಇಲ್ಲಿ ಬಂದ್ಬಿಡ್ತೀನಿ ಈಗ. ಓಕೆ, ಇಲ್ಲಿ ನೋಡಿ. ಸೊ ಏನು ಫ್ರೇಸಲ್ ವರ್ಬ್ ಅಂದರೆ ಏನು, ತುಂಬ ಇಂಪಾರ್ಟೆಂಟಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಫ್ರೇಸಲ್ ವರ್ಬ್ ಅಂದರೆ ನನಗೆ ಕ್ವಶನಿಗೆ ಹೋಗ್ಬಿಡ್ತೀನಿ, ಅಲ್ಲಿ ಹೋಗಿ ಕ್ವಶನ್ ತೋರಿಸಿ ನಿಮಗೆ ಇದು ಮಾಡ್ತೀನಿ. ಇಲ್ಲಿ ನೋಡಿ, ಫ್ರೇಸಲ್ ವರ್ಬ್ ಅಂದರೆ ಏನು, ವರ್ಬ್ ಅನ್ನೋದು ನಿಮಗೆ ಗೊತ್ತಾಗಿದೆ, ಫ್ರೇಸಲ್. ಬಟ್ ಅದಕ್ಕೂ ಮುಂಚೆ ಒಂದು ಪದ ಇದೆ, ಏನಿದೆ, ಫ್ರೇಸಲ್ ವರ್ಬ್ ಅನ್ನೋದು ಫ್ರೇಸಲ್ ವರ್ಬ್ ಅನ್ನೋದು ನಿಮಗೆ ಅರ್ಥ ಆಗಿದೆ, ಅಡ್ವರ್ಬ್ ಅನ್ನೋದು ಅರ್ಥ ಆಗಿದೆ. ಬಟ್ ಈ ಫ್ರೇಸಲ್ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕೇನು ಅಂತ. ಏನು ಫ್ರೇಸಲ್ ವರ್ಬ್ ಅಂದರೆ, ಫ್ರೇಸಲ್ ವರ್ಬ್ ಅಂದರೆ ಇಷ್ಟೇ, ಒಂದು ಮೇನ್ ವರ್ಬ್ ಇರುತ್ತೆ, ಆಯ್ತಾ, ಒಂದು ಮೇನ್ ವರ್ಬ್ ಇರುತ್ತೆ. ಈ ಮೇನ್ ವರ್ಬ್ ಇರುತ್ತೆ, ಆ ಮೇನ್ ವರ್ಬ್ಗೆ ನಾವು ಪ್ಲಸ್ ಒಂದು ಪ್ರಿಪೋಸಿಷನ್ ಆದರೂ ಸೇರಿಸ್ತೀವಿ, ಒಂದು ಪ್ರಿಪೋಸಿಷನ್ ಆದರೂ ಸೇರಿಸ್ತೀವಿ, ಅಥವಾ ಒಂದು ಅಡ್ವರ್ಬ್ ಆದರೂ ಸೇರಿಸ್ತೀವಿ. ಓಕೆ, ಇನ್ನೊಂದು ಅರ್ಥದಲ್ಲಿ ನಾನು ಹೇಳೋದಾದ್ರೆ, ಒಂದು ಮೇನ್ ವರ್ಬ್ ಇರುತ್ತೆ, ಆ ಮೇನ್ ವರ್ಬ್ ಜೊತೆ ನಾವಿಲ್ಲ ಒಂದು ಅಡ್ವರ್ಬ್ ಆದರೂ ಸೇರಿಸ್ಬೋದು, ಅಥವಾ ಒಂದು ಪ್ರಿಪೋಸಿಷನ್ ಆದರೂ ಸೇರಿಸ್ಬೋದು. ಇವೆರಡನ್ನ ನಾವು ಸೇರಿಸಿ, ಅಥವಾ ಇವೆರಡನ್ನೂ ಸೇರಿಸ್ಬೋದು ಒಟ್ಟಿಗೆ. ಅದನ್ನ ಸೇರಿಸಿ ವರ್ಬ್ ಜೊತೆ ಹೊಸದಾಗಿ ಹುಟ್ಟಾಗುವಂತಹ ಪದವನ್ನ ನಾವೇನಂತ ಕರಿತೀವಿ, ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಲುಕ್ ಅನ್ನೋದು ಏನಾಗಿದೆ, ಅದು ಲುಕ್ ಅನ್ನೋದು ಒಂದು ಮೇನ್ ವರ್ಬ್, ಮೇನ್ ವರ್ಬ್. ಲುಕ್ ಅನ್ನೋದು ಏನಾಗಿದೆ, ಒಂದು ಮೇನ್ ವರ್ಬ್. ಈ ಲುಕ್ ಅನ್ನು ಮೇನ್ ವರ್ಬ್ಗೆ ನಾನೇನ್ ಮಾಡ್ತೀನಿ, ಪ್ರಿಪೋಸಿಷನ್ ಸೇರಿಸ್ತೀನಿ. ಆಫ್ಟರ್, ಪ್ರಿಪೋಸಿಷನ್ ಅಂದ್ರೆ ಗೊತ್ತಲ್ಲ, ಪ್ರಿಪೋಸಿಷನ್ ಅಗೈನ್ ಅದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುವಂತಹ ಒಂದು ಕಾನ್ಸೆಪ್ಟು. ಪ್ರಿಪೋಸಿಷನ್ಸ್ಗಳು ನಮಗೆ ಯಾಕೆ ಬೇಕು ಅಂತಂದರೆ, ನಾವು ನೌನ್ ಮುಂದೆ ಅಥವಾ ಹಿಂದೆ, ಒಂದು ಸೆಂಟೆನ್ಸಲ್ಲಿ ನೌನ್ ಮುಂದೆ ಅಥವಾ ವರ್ಬ್ ಮುಂದೆ ವರ್ಬ್ ನಂತರ ನಾವು ಸೇರಿಸ್ತೀವಿ. ಯಾಕೆ ಅಂತಂದರೆ, ಸೊ ಈ ಪ್ರಿಪೋಸಿಷನ್ಸ್ಗಳು ನಮಗೆ ಏನು ತೋರಿಸೋದು, ಏನು ಹೇಳುತ್ತೆ ಅಂದರೆ, ಟೈಮ್ ಹೇಳುತ್ತೆ, ಅಥವಾ ಒಂದು ಆ್ಯಕ್ಷನ್ ನಡೀತಿರುವಂತಹ ಸಂದರ್ಭ ಹೇಳುತ್ತೆ, ಅಥವಾ ಅಲ್ಲಿ ಬಳಸಿರುವಂತಹ ಒಂದು ನೌನ್ ಬಗ್ಗೆ ಕುರಿತು ಹೇಳುತ್ತೆ, ಅಥವಾ ಡೈರೆಕ್ಷನ್ ಹೇಳುತ್ತೆ, ಮುಂತಾದ ಹೇಳುತ್ತೆ. ಆಯಿತಾ? ಸೊ ನಿಮಗೆಲ್ಲ ಪ್ರಿಪೋಸಿಷನ್ಸ್ ಗೊತ್ತಿದೆ. ಸೊ ಮತ್ತೆ ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ, ವಿಲ್ ಟೇಕ್ ಅಪ್ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಅದ್ರ ಮೇಲೆ ಕ್ವಶನ್ಸ್ಗಳು. ಆಯಿತು, ಲುಕ್ ಆಫ್ಟರ್ ಅಂತ ನಾನು ಬರ್ದೆ. ಇದು ಏನು ಲುಕ್ ಆಫ್ಟರ್ ಅಂತಂದರೆ, ಸೊ ಇದೇನು ಆಫ್ಟರ್. ಆಫ್ಟರ್ ಅನ್ನೋದೇನು, ಪ್ರಿಪೋಸಿಷನು. ಓಕೆ, ಪ್ರಿಪೋಸಿಷನು ಆಯ್ತಾ. ಪ್ಲಸ್ ಲುಕ್ ಅಂದ್ರೆ ಏನು, ಮೇನ್ ವರ್ಬು. ಇವೆರಡು ಸೇರಿ ಏನಾಯ್ತು, ಕಾಂಪೌಂಡ್. ಇವೆರಡು ಜಾಯಿನ್ ಆಗಿ ಲುಕ್ ಆಫ್ಟರ್ ಅನ್ನೋದು ಒಂದೇ ಪದ ಆಯಿತು, ಲುಕ್ ಆಫ್ಟರ್. ಇದನ್ನ ನಾವೇನಂತ ಕರಿತೀವಿ, ಇದನ್ನ ನಾವು ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಸರ್, ಫ್ರೇಸಲ್ ವರ್ಬು ಅದಕ್ಕೂ ಏನು ಮೀನಿಂಗ್ ಚೇಂಜ್ ಆಗುತ್ತಾ, ಏನಾಗುತ್ತೆ? ಹೌದು, ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಲುಕ್ ಅಂತಂದ್ರೆ ಇದ್ರದ್ದು ಇಂಡಿವಿಜುವಲ್ ಆಗಿ ನಾವು ಮೀನಿಂಗ್ ನೋಡಿದ್ರೆ ಜಸ್ಟ್ ನೋಡು. ಓಕೆ, ನೋಡು. ಆಫ್ಟರ್ ಅಂತಂದ್ರೆ ಏನು, ನಂತರ ಕನ್ನಡದಲ್ಲಿ. ಆಯ್ತಾ? ಆಫ್ಟರ್ ಅಂದ್ರೆ ಏನು, ನಂತರ. ಇವೆರಡನ್ನು ಕೂಡ್ಸಿ ಹೇಳಿ, ನೋಡು ನಂತರ, ಮೀನಿಂಗ್ ಹೇಳುತ್ತಾ? ಇಲ್ಲ. ಸೊ ಅದ್ರ ಇಂಡಿವಿಜುವಲ್ ವರ್ಡ್ ನಾವು ಮೀನಿಂಗ್ ನೋಡ್ತಾ ಹೋದ್ರೆ ಅದಕ್ಕೆ ಆದಂತಹ ಬೇರೆ ಮೀನಿಂಗ್ಗಳಿದೆ. ಪ್ರತಿ ಪದಕ್ಕೂ ತನ್ನದೇ ಆದಂತಹ ಮೀನಿಂಗ್ ಇದೆ. ಲುಕ್ಕು ನೋಡು, ಆಫ್ಟರು ನಂತರ. ಆದರೆ ಇದನ್ನ ನಾವು ಫ್ರೇಸಲ್ ವರ್ಬ್ ಆಗಿ ಕನ್ವರ್ಟ್ ಮಾಡಿದ್ರೆ, ಎರಡನ್ನು ಜಾಯಿಂಟ್ ಮಾಡಿದ್ರೆ ಏನಾಗುತ್ತೆ, ಲುಕ್ ಆಫ್ಟರ್ ಆಗುತ್ತೆ. ಲುಕ್ ಆಫ್ಟರ್ ಆದರೆ ಅವು ಜಾಯಿನ್ ಆದಮೇಲೆ, ಫ್ರೇಸಲ್ ವರ್ಬ್ ಆದಮೇಲೆ ಒಂದು ಹೊಸ ಪದ ಆಗುತ್ತೆ ವಿತ್ ಒಂದು ಹೊಸ ಮೀನಿಂಗ್. ಸೊ ಲುಕ್ ಆಫ್ಟರ್ ಅಂತಂದರೆ ನೋಡಿಕೋ ಅಂತ. ನೋಡಿಕೋ ಅಂದರೆ ಆರೈಕೆ ಮಾಡು ಅಂತ ಅರ್ಥ. ಏನು? ಸೊ ಅರ್ಥ ಆ್ಯಕ್ಚುಲಿ ಏನು, ಆರೈಕೆ ಮಾಡು, ಆರೈಕೆ ಮಾಡು, ಆರೈಕೆ ಮಾಡು.
ಸೊ ಇದನ್ನ ಸರ್ ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದು ಹೆಂಗೆ ಸರ್ ಅಂತಂದ್ರೆ, ಓಕೆ, ಐ ಆಮ್ ಲುಕಿಂಗ್ ಆಫ್ಟರ್ ಮೈ ಓಕೆ ಗ್ರ್ಯಾಂಡ್ ಫಾದರ್. ನನ್ನ ಮುತ್ತಜ್ಜ ಇದ್ದಾರಲ್ಲ, ನಾಟ್ ಜಸ್ಟ್ ಫಾದರ್, ನಾಟ್ ಜಸ್ಟ್ ಫಾದರ್, ನನ್ನ ಅಜ್ಜ ಅಲ್ಲ, ನನ್ನ ತಾತನ ನಾನು ಏನು ಮಾಡ್ತಿದ್ದೀನಿ ಅಂದರೆ ಆರೈಕೆ ಮಾಡ್ತಿದ್ದೀನಿ. ಐ ಆಮ್ ಲುಕಿಂಗ್ ಆಫ್ಟರ್ ಮೈ ಗ್ರ್ಯಾಂಡ್ ಫಾದರ್. ಸೊ ಇದನ್ನ ನಾವೇನಂತ ಕರಿತೀವಿ, ಫ್ರೇಸಲ್ ವರ್ಬ್ ಅಂತ ನಾವು ಕರಿತೀವಿ. ಸೊ ಇದಿಷ್ಟು ನೀವು ಇನ್ನೊಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಸಿಂಪಲ್ ಆಗಿ. ಇನ್ನೊಂದು ಎಕ್ಸಾಂಪಲ್ ಏನು, ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್, ಓಕೆ ವೈಂಡ್ ಆರ್ ವಿಂಡ್ ಆಕ್ಚುಲಿ. ಓಕೆ, ಇದು ವಿಂಡ್ ನೌನ್ ಆಗಿ ತಗೊಂಡ್ರೆ ಇದೇನು, ನೌನ್ ಆಗಿ ನಾಮಪದವಾಗಿ ತಗೊಂಡ್ರೆ ಇದು ವಿಂಡ್, ಗಾಳಿ. ಓಕೆ, ಗಾಳಿ ಚಲನೆಯಲ್ಲಿ ಇರುತ್ತಲ್ಲ, ಸೊ ಅದನ್ನ ಗಾಳಿ ಯಾವಾಗ ಚಲನೆಯಲ್ಲಿ ಇರುತ್ತೋ ಅದನ್ನ ಏನಂತ ಹೇಳ್ತೀವಿ, ವಿಂಡ್ ಅಂತ ಹೇಳ್ತೀವಿ. ಅಕಸ್ಮಾತ್ ಗಾಳಿ ಚಲನೆಯಲ್ಲಿ ಇಲ್ದಲೇ ಇದ್ದು ಸ್ಟಾಗ್ನೆಂಟ್ ಆಗಿದ್ರೆ ಏನಂತ ಕರಿತೀವಿ, ಸೊ ಅದಕ್ಕೂ ನಾವು ಗಾಳಿನೇ ಅಂತ ಕರಿತೀವಿ. ಇದು ಚಲಿಸ್ತಿರುವಂತಹ ಗಾಳಿ, ಆಯ್ತಾ. ಓಕೆ, ವಿಂಡ್. ಸೊ ಈ ವಿಂಡ್, ಓಕೆ, ಅದನ್ನ ನಾವು ವರ್ಬ್ ಆಗಿ ಬಳಸ್ಬೋದು, ವರ್ಬ್ ಆಗಿ ಆಕ್ಷನ್ ಪದವಾಗಿ ಬಳಸ್ಬೋದು. ನೋಡಿ, ವಿಂಡ್, ಸೊ ಓಕೆ, ವಿಂಡ್ ಅಂದ್ರೆ ನೌನು, ವೈಂಡ್ ಅಂತಂದ್ರೆ ವರ್ಬ್. ವೈಂಡ್ ಅಂತಂದ್ರೆ ಏನು, ಸೊ ವೈಂಡ್ ಅಂತಂದ್ರೆ ಮೀನಿಂಗ್ ಏನು ಇಲ್ಲ, ಸೊ ಒಂದು ಮುಚ್ಚು ಅಂತ ಅಷ್ಟೆ. ಸೊ ಮುಚ್ಚು. ಓಕೆ, ಇನ್ನೊಂದು ಅದು ಆ್ಯಕ್ಚುಲಿ ಅದ್ರದ್ದು ಎಕ್ಸಾಕ್ಟ್ ಮೀನಿಂಗ್ ಹೇಳಬೇಕು ಅಂದರೆ ವೈಂಡ್ ಅಂತಂದರೆ ಏನು ಅಂತಂದರೆ ಬೀಸು ಅಂತ, ಅಂದರೆ ಒಂಥರ ಬೀಸು ಅಂತ. ಓಕೆ, ನೆಕ್ಸ್ಟು. ಸೊ ಇದಕ್ಕೆ ನಾವು, ಇದು ಮೇನ್ ವರ್ಬು, ಇದಕ್ಕೊಂದು ನಾವೇನು ಮಾಡೋಣ, ಪ್ರಿಪೋಸಿಷನ್ ಸೇರಿಸೋಣ. ಏನು ಪ್ರಿಪೋಸಿಷನ್ ಸೇರ್ತೀವಿ, ವೈಂಡ್ ಪ್ಲಸ್ ಅಪ್. ಸೊ ಇದೇನಾಗುತ್ತೆ, ಇವೆರಡು ಸೇರಿ, ಇದು ಪ್ರಿಪೋಸಿಷನ್ನು, ಇದು ವರ್ಬು, ಇವೆರಡು ಸೇರಿ ಏನಾಗುತ್ತೆ, ಇವೆರಡು ಸೇರಿ ಫ್ರೇಸಲ್ ವರ್ಬ್ ಆಗುತ್ತೆ. ಏನು ಫ್ರೇಸಲ್ ವರ್ಬ್ ಯಾವುದದು, ವೈಂಡ್ ಅಪ್. ಅರ್ಥ ಆಗ್ತಿದೆಯಾ, ವೈಂಡ್ ಅಪ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ವೈಂಡ್ ಅಪ್ ಅಂದರೆ ನೋಡಿ, ವೈಂಡ್ ಅಂದರೆ ಏನು, ಸೊ ಮುಚ್ಚು ಅಥವಾ ಒಂದು ತೆರೆ ಎಳಿ ಅಂತ. ಅಪ್ ಅಂದರೆ, ಸೊ ಅದ್ರದ್ದು ಇಂಡಿವಿಜುವಲ್ ಮೀನಿಂಗ್ ಅಪ್ ಅಂದರೆ ಏನು, ಮೇಲೆ ಅಂತ ಅರ್ಥ. ಸೊ ಇದ್ರ ಇಂಡಿವಿಜುವಲ್ ಮೀನಿಂಗ್ಸ್ ಬೇರೆ ಬೇರೆ ಇದೆ. ಅದೇನು ಇಂಡಿವಿಜುವಲ್ ಆಗಿ ಮೀನಿಂಗ್ ತಗೊಂಡ್ರೆ ಅರ್ಥನೇ ಕೊಡಲ್ಲ, ಬೇರೆ ಬೇರೆ ಏನೋ ಅರ್ಥ ಕೊಡ್ತಿದೆ. ಬಟ್ ಅದನ್ನೇ ನೀವು ಫ್ರೇಸಲ್ ವರ್ಬ್ ಆಗಿ ಕನ್ವರ್ಟ್ ಮಾಡಿದ್ರೆ, ಸೇರಿಸಿದ್ರೆ ಅದೇನಂತ ಮೀನಿಂಗ್ ಕೊಡುತ್ತೆ, ವೈಂಡ್ ಅಪ್ ಅಂದರೆ ಏನು, ಸೊ ಒಂದು ಯಾವುದೋ ಒಂದು ಆ್ಯಕ್ಷನ್ ನಡೀತಿದೆ, ಆ ಆ್ಯಕ್ಷನ್ ವೈಂಡ್ ಅಪ್ ಅಂದರೆ ಸ್ಟಾಪ್ ಅಂತ ಅರ್ಥ. ಸ್ಟಾಪ್ ಅಷ್ಟೇ, ಸ್ಟಾಪ್, ನಿಲ್ಲಿಸು. ಓಕೆ, ನಿಲ್ಲಿಸು ಅಂತ ಅರ್ಥ. ನೋಡಿ ಹೆಂಗೆ, ಸೊ ಮೀನಿಂಗ್ ಕೊಡುತ್ತೆ. ಇದನ್ನ ನಾವು ಏನಂತ ಕರಿತೀವಿ, ಫ್ರೇಸಲ್ ವರ್ಬ್ ಅನ್ನೋದನ್ನ ನಾವು ಕರಿತೀವಿ. ಸರ್ ಬರೀ ಪ್ರಿಪೋಸಿಷನ್ನೇ ಬರಬೇಕಾ, ಹಾಗಿದ್ರೆ ಎರಡು ಅಡ್ವರ್ಬ್, ಒಂದು ಪ್ರಿಪೋಸಿಷನ್ ಒಂದು ಅಡ್ವರ್ಬ್ ಬರ್ಬೋದಾ, ಬರ್ಬೋದು. ಓಕೆ, ಹೆಂಗೆ ಬರ್ಬೋದು, ವಿಲ್ ಸಿ ದ ಫಸ್ಟ್ ಕ್ವಶನ್. ಇಲ್ಲಿ ನೋಡಿ, ಏನು ಕ್ವಶನ್ ಕೇಳಿದಾನ ಅವನು, ಇಲ್ಲೇನು ಕ್ವಶನ್ ಕೇಳಿದಾನೆ ನೋಡಿ, ಯು ಆರ್ ವಾಕಿಂಗ್ ಟೂ ಫಾಸ್ಟ್ ಅನ್ನೋದೇನು, ಅಡ್ವರ್ಬು. ಓಕೆ, ವಾಕಿಂಗ್ ನೋಡಿ ಇಲ್ಲೇ ಬಳಸ್ಕೊಂಡಿನಿ, ವಾಕಿಂಗ್ ಅನ್ನೋದು ವರ್ಬು, ಯು ಆರ್ ವಾಕಿಂಗ್ ಟೂ ಫಾಸ್ಟ್, ಫುಲ್ ಸ್ಟಾಪ್ ಕೊಟ್ಟನೆ. ಐ ಕಾಂಟ್ ಡ್ಯಾಶ್ ಯು, ಐ ಕಾಂಟ್, ಒಬ್ಬ ವ್ಯಕ್ತಿ ತುಂಬ ಫಾಸ್ಟಾಗಿ ಹೋಗ್ತಿದ್ದಾನೆ, ನಾನು ಅವ್ನ ಹಿಂದೆ ಹೋಗ್ತಿದ್ದೀನಿ, ಅವ್ನು ತುಂಬ ಫಾಸ್ಟಾಗಿ ಹೋಗ್ತಿದ್ದಾನೆ, ನಾನು ಎಷ್ಟೇ ಫಾಸ್ಟಾಗಿ ಹೋದ್ರೂ ಅವನ್ನ ಏನು ಮಾಡೋಕ್ಕಾಗ್ತಿಲ್ಲ, ಹಿಡಿಯೋಕ್ಕಾಗ್ತಿಲ್ಲ. ಸೊ ಹಾಗಿದ್ರೆ ಇಲ್ಲೇನು ಕೇಳಿದ್ದಾನೆ, ಇದ್ರ ಫ್ರೇಸಲ್ ವರ್ಬ್ ಯಾವುದು ರೈಟ್ ವರ್ಬು ಆ ಒಂದು ಕಂಟೆಕ್ಸ್ಟಲ್ಲಿ ಸೂಟ್ ಆಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಹೆಂಗೆ, ಕೀಪ್ ನೋಡಿ, ಫಸ್ಟ್ ಏನು ಮಾಡಿದ್ದಾನೆ ಅವನು, ಕೀಪ್ ಅನ್ನೋದು ಎಲ್ಲ ವರ್ಡಲ್ಲೂ, ಎಲ್ಲ ಆಪ್ಷನ್ಸಲ್ಲೂ ಕೀಪ್ ಅನ್ನೋದು ಮೇನ್ ವರ್ಬ್ ಕೊಟ್ಟ, ಆಯ್ತಾ. ಓಕೆ, ಅದಾದಮೇಲೆ ಏನು ಕೊಟ್ಟಿದ್ದಾನೆ, ಒಂದು ಪ್ರಿಪೋಸಿಷನ್ ಸೇರಿಸಿದ್ದಾನೆ, ಪ್ಲಸ್ ಒಂದು ಪ್ರಿಪೋಸಿಷನ್ ಸೇರಿಸಿದ್ದಾನೆ, ಯಾವುದು, ಅಪ್ ಅನ್ನೋದು. ಅದಾದ ನಂತರ ಅದರಲ್ಲಿ 4ರಲ್ಲಿ 3 ಆಪ್ಷನ್ಸ್ಗಳಿಗೆ ಮತ್ತೊಂದು ಏನು ಸೇರಿಸಿದ್ದಾನೆ, ಪ್ರಿಪೋಸಿಷನ್ ಸೇರಿಸಿದ್ದಾನೆ, ಫ್ರಮ್ ಸೇರಿಸಿದ್ದಾನೆ, ಇನ್ನೊಂದು ಟು ಸೇರಿಸಿದ್ದಾನೆ, ಇನ್ನೊಂದು ಏನು ಸೇರಿಸಿದ್ದಾನೆ, ವಿತ್ ಸೇರಿಸಿದ್ದಾನೆ. ಅರ್ಥ ಆಯ್ತಾ. ಓಕೆ, ಸೊ ಅಲ್ಲಿಗೆ ವಿತ್ ಆಯ್ತಾ. ಸೊ ಇಲ್ಲಿಗೆ ಏನಾಯ್ತು, ಇಲ್ಲಿಗೆ ಮೇನ್ ವರ್ಬ್ ಆಯಿತು, ಪ್ರಿಪೋಸಿಷನ್ಸ್ ಆಯಿತು. ಓಕೆ, ಒಂದು ಫ್ರೇಸಲ್ ವರ್ಬ್ ಆಗಿದೆ. ಈಗ ಈ ಫ್ರೇಸಲ್ ವರ್ಬಲ್ಲಿ ಇದಕ್ಕೆ ಈ ಒಂದು ಸೆಂಟೆನ್ಸ್ಗೆ ಯಾವ್ದು ಸೂಟ್ ಆಗುತ್ತೆ. ಓಕೆ, ಫಸ್ಟ್ ಒನ್ ನೋಡೋಣ. ಓಕೆ, ಲಾಸ್ಟಿಂದ ಬಂದ್ಬಿಡೋಣ. ಕೀಪ್ ಅಪ್ ಟು. ಸೊ ಕೀಪ್ ಅಪ್ ಟು ಅಂತಂದರೆ, ಸೊ ಅದು
ಯಾವುದೋ ಮೀನಿಂಗೇ ಇಲ್ಲ ಅದು ಆ್ಯಕ್ಚುಲಿ. ಕೀಪ್ ಅಪ್ ಟು ಅಂದರೆ ಏನು, ಮೀನಿಂಗ್ ಕೊಡಲ್ಲ. ಕೀಪ್ ಅಪ್ ಅಂದರೆ ಏನು, ಕೀಪ್ ಅಪ್ ಅಂದರೆ ಕಂಟಿನ್ಯೂಸ್ ಅಂತ ಅರ್ಥ ಕೀಪ್ ಅಪ್. ಓಕೆ, ಅಥವಾ ನೀವು ಕೀಪ್ ಅಪ್ ಅಂತ ಬಳಸ್ತೀರಲ್ಲ, ಸೊ ಈ ಫ್ರೇಸಲ್ ವರ್ಬ್ ಅರ್ಥ ಏನು, ಕೀಪ್ ಅಪ್ ಅಂತಂದರೆ ನೀನು ಮಾಡ್ತಿರುವಂಥ ಕೆಲಸ ಅದು ನಿಲ್ಲಿಸ್ಬೇಡ, ಕಂಟಿನ್ಯೂಸ್ ಮಾಡು. ಕೀಪ್ ಇಟ್ ಅಪ್ ಅಂತ ಹೇಳ್ತೀವಿ, ಕೀಪ್ ಅಪ್ ಇಟ್ ಅಂತ ಹೇಳ್ತೀವಿ. ಸೊ ಕೀಪ್ ಅಪ್ ಅಂದರೆ ಆ ಒಂದು ಸೆಂಟೆನ್ಸ್ಗೆ ಮ್ಯಾಚ್ ಆಗಲ್ಲ. ಓಕೆ, ನೆಕ್ಸ್ಟ್ ಕೀಪ್ ಅಪ್ ಫ್ರಮ್. ಸೊ ಕೀಪ್ ಅಪ್ ಫ್ರಮ್ ಅಂದರೆ, ಸೊ ನೀವು ಯಾವುದೋ ಒಂದು ಕೆಲಸ ಮಾಡ್ತಿದ್ಯಾ, ಎಲ್ಲಿಂದೋ ಒಂದು ಕಡೆ, ಯಾವುದೋ ಒಂದು ಕಡೆಯಿಂದ ಏನೋ ಒಂದು ಕೆಲಸ ಮಾಡ್ತಿದ್ದೆ, ಅದೊಂದು ಕೀಪ್ ಅಪ್. ಸೊ ಅಲ್ಲಿಗೆ ಅದು ಮ್ಯಾಚ್ ಆಗಲ್ಲ. ಇಲ್ಲಿ ನೋಡಿ ಫಸ್ಟ್ ಒನ್, ಕೀಪ್ ಅಪ್ ವಿತ್. ಐ ಕಾಂಟ್ ಕೀಪ್ ಅಪ್ ವಿತ್ ಯು ಅಂದರೆ ನೀನು ಹೋಗ್ತಿರುವಂಥ ಸ್ಪೀಡಿಗೆ ನಾನು ಏನು ಮಾಡೋಕ್ಕಾಗ್ತಿಲ್ಲ, ನಿನಗೆ ಕ್ಯಾಚ್ ಮಾಡೋಕ್ಕಾಗ್ತಿಲ್ಲ, ಸೊ ಹಿಡಿಯೋಕ್ಕಾಗ್ತಿಲ್ಲ, ನಿನ್ನ ಬೀಟ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳುವಂಥದ್ದು. ಇದು ರೈಟ್ ಆನ್ಸರ್ ಫ್ರೇಸಲ್ ವರ್ಬು. ಓಕೆ, ಕ್ಲಿಯರ್. ನೆಕ್ಸ್ಟ್, ಸೊ ಇಟ್ ವಾಸ್ ವಾರ್ಮ್ ಸೊ ಡ್ಯಾಶ್ ಮೈ ಜಾಕೆಟ್ ಅಂತ ಕೇಳಿದ್ದಾನೆ. ಸೊ ಇಟ್ ವಾಸ್ ವಾರ್ಮ್, ಇದು ತುಂಬ ಏನಾಗ್ತಿದೆ, ಶೆಕೆ ಆಗ್ತಿದೆ, ತುಂಬ ಶೆಕೆ ಆಗ್ತಿದೆ, ತುಂಬ ಹಾಟ್ ಆಗಿದೆ ಆ್ಯಕ್ಚುಲಿ ಅಟ್ಮಾಸ್ಫಿಯರು. ಸೊ ಐ ಆದಮೇಲೆ ಏನು ಮಾಡ್ದ, ಟುಕ್ ಔಟ್. ಟುಕ್ ಔಟ್ ಅಂದರೆ ಏನರ್ಥ, ಟುಕ್ ಅಂದರೆ ತೆಗೆದುಕೋ, ಔಟ್ ಅಂದರೆ ಏನು, ಟುಕ್ ಅಂದರೆ ತೆಗೆದುಕೊಂಡಿದ್ದೆ, ಟೇಕ್ ಟೇಕನ್ ಆಯಿತು. ಟುಕ್ ಅಂತಂದರೆ ತೆಗೆದುಕೊಂಡೆ, ಪ್ಲಸ್ ಔಟ್ ಅಂದರೆ ಏನು, ಯಾವುದೋ ಒಂದು ಪ್ಲೇಸಿಂದ ಏನೋ ತೆಗೆದುಕೊಂಡೆ, ಔಟ್. ಓಕೆ, ಯಾವುದೋ ಒಂದು ಪ್ಲೇಸಲ್ಲಿದೆ, ಅಲ್ಲಿಂದ ನಾನು ತೆಗೆದುಕೊಂಡೆ, ಮೇಲ್ ತಗೊಂಡೆ ಅಂತ. ಸೊ ನೆಕ್ಸ್ಟು ಟುಕ್ ಆಫ್ ಅನ್ನೋದು ಇಲ್ಲೂ ಪ್ರಿಪೋಸಿಷನ್ಸ್ ಇದೆ, ಇಲ್ಲೂ ಪ್ರಿಪೋಸಿಷನ್ಸ್ ಇದೆ, ಫ್ರೇಸಲ್ ವರ್ಬ್ ಆಗಿದೆ, ಬಟ್ ಕರೆಕ್ಟ್ ಮೀನಿಂಗ್ ಕೊಡಲ್ಲ. ಟುಕ್ ಆಫ್ ಅಂದರೆ ಐ ಟುಕ್ ಆಫ್ ಮೈ ಜಾಕೆಟ್ ಅಂದರೆ ನಾನು ಜಾಕೆಟ್ಟು ಮತ್ತು ನನ್ನ ಆ್ಯಕ್ಷನ್ಗೆ ಏನು ಮಾಡುತ್ತೆ, ಅದು ಆಫು ಸಂಬಂಧ ಕಲ್ಪಿಸ್ಕೊಡುತ್ತೆ, ಬಟ್ ಅಷ್ಟು ಮೀನಿಂಗ್ ಸರಿ ಇಲ್ಲ. ನೆಕ್ಸ್ಟ್ ಇನ್ನೊಂದು ಕೇಳಿದ್ದಾನೆ, ಐ ಟುಕ್ ಆಫ್ ಅಂತ ಕೇಳಿದ್ದಾನೆ, OFF. ಓಕೆ, ಐ ಟುಕ್ ಆಫ್ ಅಂತಂದರೆ ಏನು ಮೀನಿಂಗ್ ಕೊಡುತ್ತೆ, ನಾನು ಹಾಕ್ಕೊಂಡಿರುವಂಥ ಒಂದು ಜಾಕೆಟ್ಟು ನಾನೇನು ಮಾಡಿದೆ, ರಿಮೂವ್ ಮಾಡಿದೆ, ಬಿಚ್ಚಿಟ್ಟೆ. ಸೊ ಈ ಟುಕ್ ಆಫ್ ಅನ್ನೋದು ಏನಂತ ಮೀನಿಂಗ್ ಕೊಡುತ್ತೆ, ರಿಮೂವ್. ಓಕೆ, ರಿಮೂವ್ ಅಂತ ಮೀನಿಂಗ್ ಕೊಡುವಂಥದ್ದು. ನೋಡಿ, ರಿಮೂವ್ ಅಂತ ಮೀನಿಂಗ್ ಕೊಡುತ್ತೆ. ಟುಕ್ ಅವೇ ಅಂತಂದರೆ ಏನು ಗೊತ್ತಾ, ತಗೊಂಡು ಹೋಗು, ಎಲ್ಲರೂ ಒಂದು ತಗೊಂಡು ಹೋಗಿ, ಬೇರೆ ಕಡೆ ಎಲ್ಲರೂ ತಗೊಂಡು ಹೋಗು. ಟುಕ್ ಅವೇ ಅಂತಂದರೆ ಓಕೆ, ಎಲ್ಲಾದರೂ ಒಂದು ಕಡೆ ತಗೊಂಡು ಹೋಗ್ಬಿಡು ಅಂತ. ಕ್ಯಾರಿ ಅಂತ, ಸೊ ಇದ್ರ ಅರ್ಥ ಏನು, ಸೊ ಟುಕ್ ಅವೇ ಅಂತಂದರೆ ಕ್ಯಾರಿ, ಯಾವುದಾದ್ರು ಒಂದು ಬೇರೆ ಕಡೆ ಕ್ಯಾರಿ ಇಟ್ ಅವೇ ಅಂತ. ಸೊ ಟುಕ್ ಆಫ್ ಅಂತಂದರೆ ನೀನೇನೋ ಒಂದು ಹಾಕ್ಕೊಂಡಿದ್ಯಾ, ಅದನ್ನು ರಿಮೂವ್ ಮಾಡು ಅಂತ ಹೇಳುವಂಥದ್ದು. ಸೊ ಟುಕ್ ಆಫ್ ಅಂತಂದರೆ ನನ್ನ ಜಾಕೆಟ್ಗೂ ನಾನು ಮಾಡ್ತಿರೋ ಆ್ಯಕ್ಷನ್ಗೂ ಸಂಬಂಧ ಕಲ್ಪಿಸ್ಕೊಡೋದು, ಬಟ್ ಏನು ಮೀನಿಂಗ್ ಇಲ್ಲ. ಇದು ಟುಕ್ ಔಟ್. ಸೊ ಎಲ್ಲೋ ಒಂದು ಏನೋ ವಸ್ತು ಇದೆ, ನಾನು ಅದನ್ನು ಹೊರಗಡೆ ತಗೊಂಡಿದ್ದೀನಿ. ಸೊ ಇಲ್ಲಿ ತುಂಬ ವಾರ್ಮ್ ಆಗಿದೆ, ನಾನೊಂದು ಜಾಕೆಟ್ ಹಾಕ್ಕೊಂಡಿದ್ದೀನಿ, ತುಂಬ ಏನಾಗಿದೆ, ವಾರ್ಮ್ ಇದೆ, ತುಂಬ ಶೆಕೆ ಆಗ್ತಿದೆ, ಆ ಕಾರಣಕ್ಕೆ ನಾನು ಏನು ಮಾಡಿದ್ದೀನಿ, ಐ ಟುಕ್ ಆಫ್ ಮೈ ಜಾಕೆಟ್ ಆರ್ ಕ್ಲಾತ್ ಏನಾದರೂ ಹೇಳ್ಬೋದು. ಇಲ್ಲಿ ಸರಿ ಆನ್ಸರ್ ಯಾವುದು, ಟುಕ್ ಆಫ್. ಸೊ ಇದು ಅಷ್ಟೇ ವಿಲೇಜ್ ಅಕೌಂಟೆಂಟಲ್ಲಿ ಕೇಳಿರುವ, ಇವೆರಡೂ ಕೂಡ ವಿಲೇಜ್ ಅಕೌಂಟೆಂಟಿಗೆ ಕೇಳಿರುವಂತಹ ಪ್ರಶ್ನೆ. ಸೊ ನಿಮಗೆ ಇದೇ ಟಾಪಿಕ್ ಮೇಲೆ ನೆಕ್ಸ್ಟ್ ಪಿ ಡಿ ಒ ಎಕ್ಸಾಮಲ್ಲೂ ಕ್ವಶನ್ ಬರ್ಬೋದು. ನೆಕ್ಸ್ಟ್ ಆಯಿತು. ಸೊ ನೆಕ್ಸ್ಟ್ ಕ್ವಶನ್ನು CGL ಕ್ವಶನಲ್ಲಿ ತೆಗ್ದಾನೆ. ಇಲ್ಲಿ ನೋಡಿ, CGL ಅಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ನಾನು ನಿಮಗೆ ಆಲ್ರೆಡಿ ಓದಿದ್ದೀನಿ. ಕಂಪನಿಯ ಪ್ರಾಫಿಟು ತುಂಬ ಲಾಸ್ ಆಗಿದೆ, ಆ ಕಾರಣಕ್ಕೆ ಅಲ್ಲಿರುವಂಥ ಎಂಪ್ಲಾಯೀಸ್ಗಳನ್ನ ಏನು ಮಾಡಬೇಕು, ಅವರು ತೆಗ್ದಾಕಬೇಕು. ಸೊ ತೆಗ್ದಾಕು, ಓಕೆ, ಡಿಸ್ಮಿಸ್ ಆರ್ ರಿಮೂವ್, ಅದಕ್ಕೂ ಅಷ್ಟೇ ನೆಗೆಟಿವ್ ಆಗಿ ರಿಮೂವ್ ಮಾಡಬೇಕು. ಹೆಂಗೆ, ಲಿಸ್ಪ್ ಆಫ್ ಅನ್ನೋದು ಬರಲ್ಲ, ಯಾಕಂದರೆ ಬೇರೆ ಮೀನಿಂಗ್ಗೆ ಕೊಡಿ. ಲಿಸ್ಪ್ ಆಫ್ ಅಂತಂದರೆ ನೀನು ಮಾತಾಡಬೇಕಾದ್ರೆ ತೊದಲ್ಸುವುದು ಅಂತ ಅರ್ಥ ಬರುತ್ತೆ. ಇದು ಅಷ್ಟೇ, ಲಿಸ್ಪ್ ಅನ್ನೋದು ಒಂದು ವರ್ಬು, ಇಲ್ಲೇನಿದೆ, ಪ್ರಿಪೋಸಿಷನ್ ಇದೆ. ಲೇ ಆಫ್ ಅನ್ನೋದಿದೆ, ಲೇ ಆನ್ ಇದೆ. ನೀನು ಮನ್ಕೊಂಡಿದ್ಯಾ, ಲೇ ಆನ್ ಅಂತಂದರೆ ಆರಾಮಾಗಿ ಮನ್ಕೊಬಿಡೋದು ಅಂತ. ಲೈ ಆನ್ ಅಂತಂದರೆ ಅಗೇನ್ ಸುಳ್ಳು ಹೇಳ್ತಾ ಹೋಗೋದು ಅಂತ. ಓಕೆ, ಲೈ. ಸೊ ಇಲ್ಲಿಗೆ ಲೇ ಆನ್ ಅನ್ನೋದು ಗೊತ್ತಾಯಿತು. ಲೈ ಆನ್ ಅನ್ನೋದು ಸುಳ್ಳು ಹೇಳೋದು, ಲೇ ಆನ್ ಅನ್ನೋದು ಆರಾಮಾಗಿ ಮನ್ಕೊಳ್ಳೋಂಥದ್ದು. ಲೇ ಆಫ್ ಇದೆಯಲ್ಲ, ತೆಗೆದು ಹಾಕು, ರಿಮೂವ್. ಅಗೇನ್ ನೋಡಿ, ನೆಗೆಟಿವ್ ಸೆಂಟೆನ್ಸಲ್ಲಿ ಒಂದೇ ಪದ ಹೆಂಗೆ ಬೇರೆ ಬೇರೆ ಮೀನಿಂಗ್ ಕೊಡ್ತಿದೆ, ರಿಮೂವ್. ಓಕೆ, ಸೊ ರಿಮೂವ್ ಮಾಡೋದು, ಕೆಲಸದಿಂದ ತೆಗ್ದಾಕೋದು. ಆ ಕಾರಣಕ್ಕೆ ಅಲ್ಲಿ ತುಂಬ ಪ್ರಾಫಿಟ್ ಕಮ್ಮಿ ಆಗಿದೆ. ಸೊ ಅವ್ರ ಮ್ಯಾನೇಜಿಂಗ್ ಬೋರ್ಡಿಗೆ ಏನಂತ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ, ಅವರು ಎಲ್ಲ ದೇ ವರ್ ಫೋರ್ಸ್ ಟು ಲೇ ಆಫ್ ದ ಸ್ಟಾಫ್ಗಳನ್ನ ಕೆಲಸದಿಂದ ತೆಗ್ದಾಕುವಂಥದ್ದು. ಸೊ ಇಂಡಿವಿಜುವಲ್ ಆಗೋದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ, ಫ್ರೇಸಲ್ ವರ್ಬ್ ಆದರೆ ಅದಕ್ಕೇನಾಗುತ್ತೆ, ಅದು ಹೊಸ ಮೀನಿಂಗ್ ಪಡ್ಕೊಳ್ಳುತ್ತೆ, ಮತ್ತು ಹೊಸ ಒಂದು ಕಂಟೆಕ್ಸ್ಟ್ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ನು,
ಹೆಂಗೆ ಕೇಳಿದ್ದಾನೆ, ಓಕೆ, ಇನ್ನೊಂದು ಕ್ವಶನ್ ಹೆಂಗೆ ಹೇಳಿದ್ದಾನೆ, ಒಂದೇ ನಿಮಿಷ. ಹಾಂ, ಓಕೆ, ಇಲ್ಲಿ ನೋಡಿ ಮತ್ತೆ 2023 CGL ಅಲ್ಲಿ ಕೇಳಿರುವಂತಹ ಕ್ವಶನ್. 2023 ಮೋಹನ್ ಡ್ಯಾಶ್ ದ ಚಾರ್ಜ್ ಆಫ್ ಸೆಂಟರ್ ಫಾರ್ ಲೈಫ್ ಸ್ಕಿಲ್ಸ್ ಫ್ರಮ್ ಮುಸ್ತಫಾ SSC CGL. ಓಕೆ, ಇಲ್ಲೇನು ಮಾಡಿದ್ದಾರೆ, ಸೊ ಟುಕ್ ಔಟ್ ಅಂತ ಕೊಟ್ಟಿದ್ದಾನೆ. ಮೋಹನ್ ಟುಕ್ ಔಟ್ ದ ಚಾರ್ಜ್ ಅಂದರೆ ಒಂದು ಚಾರ್ಜ್ ಎಲ್ಲೋ ಒಂದು ಇರುತ್ತೆ, ಒಂದು ಅಧಿಕಾರ ಇರುತ್ತೆ, ಅದನ್ನ ಅವನೇನು ಮಾಡ್ತಾನೆ, ಟುಕ್ ಔಟ್ ಅದನ್ನ ತಗೊಂತಾನಂತೆ. ಸೊ ಟುಕ್ ಔಟ್ ಅನ್ನೋದು ಅದನ್ನ ಎಲ್ಲೋ ಒಂದು ಇರುತ್ತೆ, ಅದನ್ನ ತಗೊಳ್ಳೋದು ಆ ಥರ ಅಲ್ಲ. ಸೊ ಟುಕ್ ಥ್ರೂ ಅಂದರೆ ಅದ್ರ ಮುಖಾಂತರ, ಅಧಿಕಾರದ ಮುಖಾಂತರ ಹೋಗುವಂಥದ್ದು. ಟುಕ್ ಆಫ್ ಅಂತಂದ್ರೆ ಏನು, ಟುಕ್ ಆಫ್ ಅಂತಂದ್ರೆ ರಿಮೂವ್ ಮಾಡೋದು, ಅಧಿಕಾರನೇ ಬೇಡ ಅಂತ ತ್ಯಜಿಸಿ ಹೋಗೋದು. ಟುಕ್ ಓವರ್, ಸೊ ಒಂದು ಸೆಂಟರ್ ಮೇಲೆ ಏನು ಮಾಡುವಂಥದ್ದು, ಅಧಿಕಾರ ಪಡ್ಕೊಳ್ಳುವಂಥದ್ದು. ಟುಕ್ 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 ಅನ್ನೋದೆಲ್ಲ ಮೇನ್ ವರ್ಬು. ಓವರ್ ಪ್ರಿಪೋಸಿಷನು, ಆಫ್ ಪ್ರಿಪೋಸಿಷನ್, ಥ್ರೂ ಪ್ರಿಪೋಸಿಷನು, ಔಟ್ ಪ್ರಿಪೋಸಿಷನು. ಇಲ್ಲಿ ಸರಿಯಾದ ಆನ್ಸರ್ ಏನಾಗುತ್ತೆ, ಫ್ರೇಸಲ್ ವರ್ಬ್ ಟುಕ್ ಓವರ್. ಮೋಹನ್ ಟುಕ್ ಓವರ್ ದ ಚಾರ್ಜ್ ಆಫ್ ಸೆಂಟರ್ ಫಾರ್ ಲೈಫ್ ಸ್ಕಿಲ್ಸ್. ಹಿಂಗೆ. ಸೊ ಯಾರೆಲ್ಲ ಫ್ರೇಸಲ್ ವರ್ಬ್ ಮೇಲೆ ಒಂದು ಕ್ಲಾರಿಟಿ ಇಷ್ಟು ದಿನ ಇರಲಿಲ್ಲ ನಿಮಗೆ, ಸೊ ಇದಿಷ್ಟು ನೀವು ಸರಿಯಾಗಿ ಅಧ್ಯಯನ ಮಾಡಬೇಕು, ಕಲ್ತ್ಕೋಬೇಕು. ಸೊ ಇದ್ರ ಮೇಲೆ ನೆಕ್ಸ್ಟು 100% ಕ್ವಶನ್ಸ್ಗಳು ಬರುತ್ತೆ ಫ್ರೇಸಲ್ ವರ್ಬು. ಐ ಹೋಪ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್. ಸೊ ಒಂದಷ್ಟು ಎಕ್ಸಾಂಪಲ್ಸ್ ಇದೆ, ಯು ಶುಡ್ ಗೋ ಥ್ರೂ ಇಟ್. ಒಂದಷ್ಟು ನಾನು ಏನು ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಆಫ್ಟರ್ ದಟ್ ಯು ಹ್ಯಾವ್ ಟು ಮೇಕ್ ಅಪ್ ಯುವರ್ ಓನ್ ನೋಟ್ಸ್. ಓಕೆ, ಇಲ್ಲಿ ನೋಡಿ, ಬಿಯರ್ ಅಪ್. ಬಿಯರ್ ಅಪ್ ಅಂದರೆ ಎಂಡ್ಯೂರ್ ಅಂತ ಅರ್ಥ. ಅಂದರೆ ಇದು ಫ್ರೇಸಲ್ ವರ್ಬು, ಅದರ ಅರ್ಥ ಏನು, ಎಂಡ್ಯೂರ್. ತಾಳಿಕೋ, ಸಹಿಸಿಕೋ ಅಂತ. ಓಕೆ, ಸಹಿಸಿಕೋ. ನೆಕ್ಸ್ಟ್ ಬ್ಲೋ ಇನ್. ಬ್ಲೋ ಅಂದರೆ ಏನು, ಬ್ಲೋ ಅಂದರೆ ಆ್ಯಕ್ಚುಲಿ ಗಾಳಿ. ಸೊ ಗಾಳಿ ಅಂತದ್ದು, ಬ್ಲೋ ಅಂತಂದರೆ ಗಾಳಿ ರ್ಯಾಪಿಡ್ ಆಗಿ ಬರುವಂಥದ್ದು. ಇನ್ ಅಂದರೆ ಪ್ರಿಪೋಸಿಷನ್. ಬ್ಲೋ ಇನ್ ಅಂದರೆ ಏನು ಮೀನಿಂಗ್ ಕೊಡುತ್ತೆ, ಯಾವುದೋ ಒಂದು ಸಿಚುವೇಶನಲ್ಲಿ, ಸನ್ನಿವೇಶದಲ್ಲಿ ನೀನೇನು ಮಾಡಬೇಕು, ಏನಾದರೂ ಒಂದು ನೀನು ಹೋಗಿ ಪ್ರವೇಶ ಮಾಡಬೇಕು, ನಿನಗೆ ಇನ್ವಿಟೇಷನ್ ಕರೆದಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಮಾಡಬೇಕು, ಹೋಗಿ ಭೇಟಿ ನೀಡುವಂಥದ್ದು, ವಿಸಿಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಅಂತ. ನೆಕ್ಸ್ಟು ನಿಂಗೆ ಮತ್ತೆ ಕ್ಯಾಚ್ ಆನ್. ನೋಡಿ, ಕ್ಯಾಚ್ ಅಂದರೆ ಏನು, ಕ್ಯಾಚ್ ಅಂದರೆ ಹಿಡ್ಕೋ. ಆನ್ ಅಂದರೆ ಸೊ ಪ್ರಿಪೋಸಿಷನು. ಕ್ಯಾಚ್ ಆನ್ ಅಂದರೆ ಏನು ಮೀನಿಂಗು, ಯು ಶುಡ್ ಆಲ್ ಕ್ಯಾಚ್ ಆನ್ ಮೈ ವರ್ಡ್ಸ್, ಮೈ ಪಾಯಿಂಟ್ಸ್. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನನ್ನ ಇದನ್ನು ಕ್ಯಾಚ್ ಮಾಡ್ಕೊಳ್ಳಿ, ನನ್ನ ಪಾಯಿಂಟ್ಸ್ಗಳನ್ನ ಕ್ಯಾಚ್ ಮಾಡ್ಕೊಳ್ಳಿ ಅಂತ. ಓಕೆ, ಕ್ಯಾಚ್ ಅಪ್. ಸೊ ಅಪ್ ಅನ್ನೋದು ಕೂಡ ಒಂದು ಪ್ರಿಪೋಸಿಷನ್. ಕ್ಯಾಚ್ ಅಪ್ ಅಂತಂದರೆ ಸೊ ಒಂದು ಡಿಸ್ಟೆನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಅವನು ಅಲ್ಲಿ ಓಡ್ತಿದ್ದಾನೆ, ನಾನು ಇಲ್ಲಿ ಓಡ್ತಿದ್ದೀನಿ. ಐ ಶುಡ್ ಕ್ಯಾಚ್ ಅಪ್ ದ ಡಿಸ್ಟೆನ್ಸ್, ಐ ಶುಡ್ ಕ್ಯಾಚ್ ಅಪ್ ದ ಗ್ಯಾಪ್. ಆ ಗ್ಯಾಪ್ನ ನಾನು ಏನು ಮಾಡಬೇಕು, ಟು ಫುಲ್ಫಿಲ್. ಕ್ಯಾಚ್ ಅಪ್ ಅಂದರೆ ಏನು, ಫಿಲ್ ಇಟ್ ಅನ್ನೋದು ಮೀನಿಂಗ್. ಸೊ ಈ ಥರ ಏನಾಗುತ್ತೆ, ಫ್ರೇಸಲ್ ವರ್ಬ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದಿಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಕು ಫಾರ್ ಯುವರ್ ಅಪ್ಕಮಿಂಗ್ PDO ಎಕ್ಸಾಮ್ಗೆ. ಸೊ ಇದ್ರ ಮೇಲೆ ವರ್ಕ್ ಮಾಡಿ. ಇನ್ನೊಂದಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ರಿವೈಂಡ್ ಮಾಡಿ ವಿಡಿಯೋನ ನೋಡಿ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಇಫ್ ಯು ಗೆಟ್ ಎನಿ ಕೈಂಡ್ ಆಫ್ ಕ್ವೆಶನ್, ಯು ಶುಡ್ ಡ್ರಾಪ್ ಇಟ್ ಇನ್ ಕಮೆಂಟ್ ಸೆಕ್ಷನ್. ಐ ವಿಲ್ ಸಿ ಆ್ಯಂಡ್ ಐ ವಿಲ್ ಕ್ಲಾರಿಫೈ ಇಟ್. ಓಕೆ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ಟೇ ಫೋಕಸ್. ಥ್ಯಾಂಕ್ ಯು.